ಸೊ ಹುಣಸೂರಿನಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಮಂಜುನಾಥ್ ಅವರ ನಾದಿನಿ ಯಾರು ಪುಷ್ಪ ಅಮರನಾಥ್ ಸೇರಿಕೊಂಡಾಗೆ ನಮ್ಮ ಕಾಫಿ ಬೋರ್ಡ್, ಕಾಫಿ ಗ್ರೋಯರ್ಸ್ ಕೋಆಪರೇಟಿವ್ ಸೊಸೈಟಿ ಅವರದ್ದು ಒಟ್ಟು 7 ಎಕರೆ 10 ಗುಂಟೆ RTC ಇರೋದು. 7 ಎಕರೆ 10 ಗುಂಟೆಯಲ್ಲಿ ಬೂಟ್ ಕರಾಬೆ 4 ಎಕರೆ 10 ಗುಂಟೆ. ಬಟ್ ಅವ್ರಿಗೆ ಓನರ್ಶಿಪ್ ಉಳಿದಿದ್ದು 3 ಎಕರೆ. ಈ 4 ಎಕರೆ 10 ಗುಂಟೆ ಬೂಟ್ ಕರಾವ್ ಇಟ್ ಈಸ್ ಕಂಪ್ಲೀಟ್ಲಿ ದಿ ಗವರ್ಮೆಂಟ್ ಲ್ಯಾಂಡ್. ಖರಾಬು ಯಾವುದು ಗವರ್ಮೆಂಟ್ ಲ್ಯಾಂಡ್ ಇದೆ, ಗವರ್ಮೆಂಟ್ ಲ್ಯಾಂಡ್. ಇಲ್ಲಿ ಬರೀ ಒಟ್ಟು ವಿಸ್ತೀರ್ಣ 7 ಎಕರೆ 10 ಗುಂಟೆ, ಬೂಟ್ ಕರಾಬ್ 4 ಎಕರೆ 10 ಗುಂಟೆ, ಉಳಿದಿದ್ದು 3 ಎಕರೆ ಇದೆ. ಉಳಿದು 3 ಎಕರೆ ಕಾಫಿ ಗ್ರೋವರ್ಸ್ ಅಸೋಸಿಯೇಷನ್ ಓನರ್ಶಿಪ್. ಬಟ್ ದ ರೆಸ್ಟ್ 4 ಎಕರೆ 10 ಗುಂಟೆ ಇದೆಯಲ್ಲ, ಅದೇನಿದ್ರು ಕೂಡ ಸರ್ಕಾರದ್ದು. ಕಾಫಿ ಗ್ರೋವರ್ಸ್ ಅಸೋಸಿಯೇಷನ್ ಅವರು ಅಪ್ಲಿಕೇಶನ್ ಹಾಕಿಲ್ಲ ಮತ್ತು ಅವರು ಅದನ್ನು ಮಾಡಿಸ್ಕೊಂಡು ಇಲ್ಲ ಅವರು. ಸೊ ಆ ಲ್ಯಾಂಡ್ ಏನಾಯಿತು, ಇವರಿಗೆ ಮಂಜು ಹೋಗಿ ಅವರ 4ನೇ ಹೆಸರಿಗೆ ಒಂದು ಇದು ಮಾಡಿಸ್ಕೊಂಡು ಲೀಸ್ ಅಗ್ರಿಮೆಂಟ್, ಅದಕ್ಕೆ ಲೀಸ್ ಕಾಫಿ ಗ್ರೋವರ್ಸ್ ಅಸೋಸಿಯೇಷನ್ ಲೀಸ್ ಮಾಡಿಸ್ಕೊಂಡು. ಯಾವಾಗ ಸರ್? ಏನಪ್ಪ ಹುಣಸೂರು ಉದ್ಯಮಿಯ ಆಸ್ತಿಯಾದ ದೊಡ್ಡ ಹುಣಸೂರು ಗ್ರಾಮ ಸರ್ವೆ ನಂಬರ್ ಸಂಖ್ಯೆ 28ರಲ್ಲಿ ಬಾಡಿಗೆ ಆದಾಯ ನೀಡುವುದಕ್ಕೆ ಒಪ್ಪಂದ ಪತ್ರ. ಯಾರ ಜೊತೆ ಸರ್ ಇದು ಮಾಡ್ಕೊಂಡಿದ್ರು? ಯಾರ ಜೊತೆ ಮಾಡ್ಕೊಂಡಿರುವ ಇದು ಒಪ್ಪಂದ ಪತ್ರ? ಕಾಫಿ ಗ್ರೋವರ್ಸ್ ಕಾಫಿ ಗ್ರೋವರ್ಸ್ ಪುಷ್ಪ 4 ಎಕರೆ ಅಲ್ಲ, 3 ಎಕರೆ ಅಲ್ಲ, 4 ಎಕರೆ ಅದನ್ನು ಕಾಫಿ ಹತ್ತು ಕೊಡ್ತಾರೆ, ಕೊಟ್ಟಿದ್ದಾರೆ. ಅದು ಯಾವಾಗ ಸರ್ ಆಗಿದೆ? ಯಾವಾಗ ಇದು ಯಾವಾಗ ಆಯಿತು ಅಂತಂದ್ರೆ ಡೇಟ್ ನೋಡಿ 2023ನೇ ಇಸ್ವಿ ನವೆಂಬರ್ ತಾರೀಕು 10ರಲ್ಲಿ. ನವೆಂಬರ್ 10 ಅಧಿಕಾರಿ ಉಪ ಕಾರ್ಯದರ್ಶಿ ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿರ್ವಾಹಕರು ಇವರಿಂದ ನಾವು ಇದು ಮಾಡಿಸ್ಕೊಂಡಿದ್ದೀವಿ. ಸಂಭ್ರಮ ಈವೆಂಟ್ಸ್ ಕಾರ್ಯನಿರ್ವಾಹಕರು ಕಾರ್ಯಚಟುವಟಿಕೆ ನಡೆಸಿದ ಸುಕುಲ್ ಬಡಾವಣೆಯಲ್ಲಿ ಇವರು ತಗೊಳ್ಳೋದು ಇನ್ನೊಬ್ಬರಿಗೆ ಕೊಡು. ಇಲ್ಲ ಸರ್, ಅದು ಇವ್ರು ಇಬ್ಬರ ಹೆಸರಿಗೆ ಮಾಡಿಸ್ಕೊಂಡಿದಾರಾ ಅಥವಾ ಇನ್ಯಾವ ಫಾರ್ಮ್ ಹೆಸರು ಮಾಡಿಸ್ಕೊಂಡಿದ್ದಾರೆ? ಮಾಡಿಸ್ಕೊಂಡು ಇವರು ಬೇರೆ ಮಾಡಿದ್ರು. ಪುಷ್ಪ ಅಮರನಾಥ್ ಅವ್ರ ಹೆಸರು ಮಾಡಿಸ್ಕೊಂಡಿದ್ದಾರೆ, ಯಾವ್ದಾದ್ರು ಫಾರ್ಮ್ ಹೆಸರು ಮಾಡಿಸ್ಕೊಂಡಿದ್ದಾರೆ? ಇಲ್ಲ, ಪುಷ್ಪ ಮಾಡಿ ಪುಷ್ಪ ಅವರು ಇನ್ನೊಂದು ಫರ್ಮಿ ಕೊಟ್ಟಿದ್ದಾರೆ. ಎರಡನೇ ಪಾರ್ಟಿಯವರು ಹುಣಸೂರು ಪಟ್ಟಣದಲ್ಲಿ ಸಂಭ್ರಮ ಆಡ್ಸ್ ಅಂಡ್ ಈವೆಂಟ್ಸ್, ಭೂಮಿಕಾ ಸುಕನ್ ಲೇಔಟ್, HD ಕೋಟೆ ರೆಸ್ಟ್ ಅವ್ರು ಮಾಡಿಸ್ಕೊಂಡು ಇವರಿಂದ ಇದು ಎಂಥದ್ದು ಸರ್ ಸತೀಶನ ಈಗ ಕಾಫಿ ಹುಣಸೂರು ವರ್ಕ್ಸ್ ಟೋಟಲ್ ಅಸೆಟ್ ಎಷ್ಟಿರಲ್ಲ? 7 ಎಕರೆ ಸರ್ವೆ ನಂಬರ್ 28ರಲ್ಲಿ ಸರ್ವೆ ನಂಬರ್ 28ರಲ್ಲಿ ಒಟ್ಟು ಬೌಂಡ್ರಿ 7.10 ಎಲ್ಲಿಂದ ಬರ್ತದೆ ಅದು? ಅದು ಈ ಮೇನ್ ರೋಡ್ ಇದೆಯಲ್ಲ, ಸೇತುವೆ ಮೇನ್ ರೋಡ್ ಇಂದ ಈ ಕಡೆ ಬೈಪಾಸ್ ಟಚ್ ಆಗಲ್ಲ ಸರ್, ಬೈಪಾಸ್ ಟಚ್ ಆಗಲ್ಲ, ಮಧ್ಯೆ ಕ್ಲೋಸ್ ಆಗುತ್ತೆ. ಅದು ಆ ಕಡೆ ಗೋವಿನಹಳ್ಳಿನೆಲ್ಲ ಬರ್ತದೆ. ಆಗಲಿ 7 ಎಕರೆ 10 ಗುಂಟೆಯಲ್ಲಿ ಇವ್ರಿಗೆ ಕ್ರಯ ಆಗಿರೋದು ಬರೀ 3 ಎಕರೆ ಮಾತ್ರ. 3 ಎಕರೆ ಕ್ರಯ ಆಗಿದೆ ಕಾಫಿ ಬೋರ್ಡ್ ಅವ್ರಿಗೆ. ಇನ್ನು 4 ಎಕರೆ 10 ಗುಂಟೆ ಸರ್ಕಾರ. ಈಗ ಅಲ್ಲಿ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲಿಗೆ ಬರ್ತದೆ. ಅದು ಗೋವಿನಹಳ್ಳಿನಲ್ಲ, ಅದು ಇವ್ರದೇ ಅಸೆಟ್. ಅದನ್ನ ನಾವು ಪ್ರಶ್ನೆ ಮಾಡ್ತಾರೆ. ಅದು ಅವ್ರ ಹೆಸರಲ್ಲಿದೆ, ಅವ್ರ ದಾಖಲೆ ಕರೆಕ್ಟ್ ಆಗಿದೆ, ಅದನ್ನ ನಾವು ಪ್ರಶ್ನೆ ಮಾಡ್ತೇವೆ. ಈಗ ಇದು ಸರ್ವೆ ನಂಬರ್ 28 ಇದೆ, ಅದರಲ್ಲಿ ಸರ್ಕಾರಿ ಜಾಗನೇ ಅವರು ಅಕ್ರಮವಾಗಿ ದುರ್ಬಳಕೆ. 7 3 ಅವ್ರಿಗಾಗಿದೆ, 4 10ರಲ್ಲಿ ಈಗ ಅಕ್ರಮವಾಗಿ ಇವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 4 ಸರ್ಕಾರ ಈಗ ಸರ್ಕಾರದಲ್ಲಿ ಅವರು ಮಾಡ್ಲಿಕ್ಕೆ ಬರೋದಿಲ್ಲ ಏನೋ ಅನ್ಸುತ್ತೆ. ಈಗ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ
any Kharab, whether A Kharab or B Kharab, are vested with the government. The proprietor is the government, not the owner. ನಾನೇ ಇರ್ಬೋದು ಅದು. ಇದ್ದ ಜಾಗ ನನ್ನ ಪಕ್ಕದಲ್ಲೇ ಇರ್ಬೋದು, ನಾನು ಓನರ್ ಅಲ್ಲ. ಬಟ್ ಅವರಿಂದ ಇವ್ರು ಮಾಡಿಸ್ಕೋಬೇಕಾಗಿತ್ತು, ಯಾರು ಮಾಡಿಸ್ಕೊಂಡು ಇವ್ರಿಗೆ ಇಸ್ಕೊಡ್ಬೇಕಾಗಿತ್ತು. ಬಟ್ ಇವರು ಕಾಫಿ ಗ್ರೋವರ್ಸ್ದವರು ಅಕ್ರಮವಾಗಿ ಸರ್ಕಾರಿ ಜಾಗವನ್ನು ಇವರಿಗೆ ಲೀಸಿಗೆ ಕೊಟ್ಟಿರುವಂಥದ್ದು ಇದು ಕಾನೂನಿಗೆ ಮೀರಿದಂಥದ್ದು, ಕಾನೂನಿಗೆ ಮೀರಿದಂಥದ್ದು. ಅದೇ ಮಂಡಳಿಯಿಂದ ಲೀಸ್ ತಗೊಂಡಿರೋದು ಕಾನೂನು ವಿರುದ್ಧ, ಮಂಡಳಿಯಿಂದ ಲೀಸ್ ತಗೊಂಡಿರೋದು ಕಾನೂನು ವಿರುದ್ಧ. ಕಾನೂನು ಬಾಹಿರ, ಎಷ್ಟು ಲೀಸ್ ಮಾಡಿದ್ರು ಸರ್? ಕಾನೂನು ಬಾಹಿರ 30,584 ಚದರ ಅಡಿ ತಗೊಂಡು ಎಷ್ಟು 30,000? 30,000 ಸಾವಿರ ಹಾಕ್ಬೇಕಾ, ಅಡಿ ಹಾಕ್ಬೇಕಾ, ಎಕರೆ ಚದರ ಅಡಿ. ಎಕರೆ ಅಡಿಲೇ ಮಾಡ್ಸಿ. 35,000? 30,500 ರಿಜಿಸ್ಟರ್ ಆಗಿದೆ ಅದು ಯಾವ್ದು ಇಲ್ಲ, ಮಾಮೂಲಿ ಅನ್ರಿಜಿಸ್ಟ್ರೇಷನ್ ಅನ್ರಿಜಿಸ್ಟರ್ಡ್ ಮಾಮೂಲಿ ನಾವು ಮನೇಲಿ Bond paper. ಬಾಂಡ್ ಪೇಪರ್ ಅಲ್ಲಿ ಮತ್ತೆ ಅದು ಎಲಿನೇಷನ್ ಆಗಿಲ್ಲ. ಕಂಪ್ಲೇಂಟ್ ಮಾಡಿ ಸುಮ್ಮನೆ ಗೌರ್ಮೆಂಟ್ ಆಫ್ ಇಂಡಿಯಾ ಪೇಪರ್ ಅಲ್ಲಿ ಬರ್ಸ್ಕೊಂಡಿದ್ದಾರೆ. ಅದು ಎಷ್ಟು ವರ್ಷಕ್ಕೆ ಸರ್ ಆಗಿದೆ ಅದು? 11 ಇರಬೇಕು, 7 or 11 ಅಂತ ಅನ್ಸುತ್ತೆ. ಅದು ಬರಬಹುದು ನಮ್ಮ ಮನೆ 10 years ago. ಸರ್ ಏನೇನಿದೆ ಅವರು ಕಾಫಿ ಅವ್ರದ್ದೇ ಜಮೀನು ಆಗಿದ್ದಾವೆ, ರಿಲೇಷನ್ ಆಗಬೇಕು, ರಿಲೇಷನ್ ಆದ್ಮೇಲೆ ಟೌನ್ ಪ್ಲಾನಿಂಗ್ ಆಗಬೇಕು, ಅದಾದ್ಮೇಲೆ ನಗರಸಭೆ ಲೈಸೆನ್ಸ್ ಕೊಡಬೇಕು ಕಟ್ಟಡ ಕಟ್ಟಕ್ಕೆ. ಯಾವುದೇ ಈ ನಗರ ವ್ಯಾಪ್ತಿಯಲ್ಲಿ ಕಟ್ಟಡ ಕಟ್ಟಬೇಕಾದ್ರೆ ಈಗ ಒಂದು ಅಂಗಡಿಯಲ್ಲಿ ಮನೆ ಕಟ್ಟಿದ್ರೆ ಲೈಸೆನ್ಸ್ ಬೇಕು. ಅಲ್ಲ ಈಗ ಅಲ್ಲಿ ಒಂದು ವರ್ಷದಿಂದ ಕನ್ಸ್ಟ್ರಕ್ಷನ್ ಸ್ವಿಮ್ಮಿಂಗ್ ಪೂಲ್ಸ್ ಎಲ್ಲ ಆಯ್ತಲ್ಲ, ನಗರಸಭೆ ಏನ್ ಮಾಡ್ತಿದ್ರು? ಅದೇ ಅಲ್ಲ ಅದನ್ನೇ ನಗರಸಭೆಯವರು ನನ್ನ ಟೆಲಿಫೋನಲ್ಲಿ ಮಾತಾಡಿದ್ರು, ಯಾರೋ ಮಾಯಾವತಿ ಅಂತ, ಮಾನಸ ಅಲ್ಲರಿ ನೀವು ಈ ಕಾವೇರಿ ಹಾಸ್ಪಿಟಲ್ ಹೊಡೆದಾಟಕ್ಕೆ ಬಂದಿದ್ರಿ, ಒಂದು ಎತ್ತರ ಇದೆ ಇದು ಅಂತ. ಇದು ಲೈಸೆನ್ಸೇ ತಗೊಂಡಿಲ್ಲ, ಕನ್ವರ್ಷನ್ ಆಗಿಲ್ಲ. ಮತ್ತು ಹೇಗೆ ನೀವು ಹೆಂಗೆ ಲೈಸೆನ್ಸ್ ಕೊಟ್ಟಿದ್ದಕ್ಕೆ ನೀವು ಉತ್ತರ ಇಲ್ಲ ಅವರು. ಸರ್ ಏನೋ ಆಗ್ಬಿಟ್ಟಿದೆ ಸರ್, ಇಮಿಡಿಯೇಟ್ ಆಗಿ ಇದನ್ನ ಲೈಸೆನ್ಸ್ ನಮ್ಮಲ್ಲಿ ಇದನ್ನ ಇದು ಮಾಡ್ತೀವಿ, ಟೇಕ್ ಓವರ್ ಮಾಡ್ತೀವಿ. ಬಟ್ ನಿಮ್ಗೆ ಅಧಿಕಾರ ಇದೆ, ಯು ಆರ್ ದ ಪ್ರೊಪ್ರೈಟರ್, ಮುನ್ಸಿಪಾಲಿಟಿ ಪ್ರೊಪ್ರೈಟರ್. ಗೌರ್ಮೆಂಟ್ ಲ್ಯಾಂಡ್ ವೆದರ್ ವಿತ್ ದ ಮುನ್ಸಿಪಾಲಿಟಿ ಆರ್ ದ ರೆವಿನ್ಯೂ, ನೀವು ನಿಮ್ಮ ಸುಪರ್ದಿ ತಗೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಅಂದರೆ ನಾವು ಡಿ ಸಿ ಹತ್ರ ದೊಡ್ಡ ಗಲಾಟೆ ಆಗುತ್ತಲ್ಲ, ನೀನು ಕೆಲಸ ಕಳ್ಕೊತಿ ಅಂತ ಕೂಡ ಮಾತಾಡ್ತೀನಿ. ಇವತ್ತು ಮಾತಾಡ್ತೀರಾ? ಅವತ್ತು ಮಾತಾಡಿದ್ರೆ ಈಗ ನಮ್ಮ ಮಾತಾಡ್ತೀನಿ. ನಿಮ್ಮ ಗಮನಕ್ಕೆ ಯಾವತ್ತು ಬಂತು? ನಮ್ಮ ಕಂಪ್ನಿಗೆ ಬಂದು ಒಂದು ವಾರ ಆಯಿತು. ಹಾಗೆ ನೀವು ಯಾಕೆ ಅಂತ ನೀವು ಯಾರು ಕಾನೂನು ಮಾತಾಡೋದು ಬೇರೆಯವ್ರ ವಿಚಾರಕ್ಕೆ ಕಾನೂನು ಹಿಡ್ಕೊಂಡು ಅದನ್ನು ತೆಗೆಸ್ತೀನಿ ಇದು ಏನಾಯಿತು? ಕಾವೇರಿ ಹಾಸ್ಪಿಟಲ್ನ ಉದ್ಘಾಟನೆ ಮಾಡುವ ಎಷ್ಟು ಗಲಾಟೆ ಆಯಿತು. ಇದೇ ಮಂಜುನಾಥ್ ಎಷ್ಟು ಕಿರುಕುಳ ಕೊಟ್ಟ, ಅದಾಗಿಲ್ಲ ಇದಾಗಿಲ್ಲ. ಮತ್ತು ಹೀಗೆ ಮತ್ತೆ ಹೌದು, ಹಾಗಾದ್ರೆ ನೀನೇನು ಎಕ್ಸೆಂಪ್ಷನ್ಸ ಎಲ್ಲದಕ್ಕೂ ನೀನೇನು ಮಾಲೀಕನ ಹುಣಸೂರಿಗೆ? ನೀನು ಮಾಲೀಕ ಅಲ್ಲಪ್ಪ ಹುಣಸೂರಿಗೆ, ಮಿಸ್ಟರ್ ಮಂಜುನಾಥ್, ಸೇವಕ. ನಾನು ನೀನು ಎಲ್ಲ ಸೇವಕರು, ಬಟ್ ಮಾಲೀಕನ ಥರ ಮಾತಾಡಬಾರ್ದು. ಮಾಲೀಕನ ಥರ ಬೇರೆಯವ್ರಿಗೆ ಕಿರುಕುಳ ಕೊಡಕ್ಕೆ ಹೋದ್ರು. ಈಗ ನನಗೆ ಇವ್ನು ನಮ್ಮ ನಾಗರಾಜ್ ಮಲ್ಲಾಡಿ ಫೋನ್ ಮಾಡಿದ್ರು, ಸರ್ ನನಗೆ ಯಾವನೋ ಈ ಮಂಜಣ್ಣನ ಶಿಷ್ಯರು ಬಂದು ಗೋಡೆನೇ ಹೊಡೆದಾಕ್ಬಿಟ್ಟವ್ರು ಸರ್ ನಮ್ಮದು ಅಂತ. ಈ ಎಲ್ಲ ಜಾತಿಯವ್ರಿಗೂ ನೀನು ಕಿರುಕುಳ ಕೊಡ್ಬೋದು ಹೆಂಗ್ರಿ ಇದು? ನೀನು ಓಟ್ ಹಾಕ್ದ ಕುರುಬರು ನಾಯಕರಿಂದ ನೀನು ಯಾರಪ್ಪ ಗೆಲ್ಸಿದ್ರು ಅವ್ರು 3 ಸರ್ತಿ? ಅವ್ರೆಲ್ರಿಗೂ ಮೋಸ ಮಾಡ್ತಾ ಇದ್ದೀನಿ ಉತ್ತಕ್ಕೂ. ಬಟ್ ಇದು ಬಹಳ ದಿವಸ ನಡೆಯಲ್ಲ ಮಿಸ್ಟರ್ ಮಂಜುನಾಥ್, ಬಹಳ ದಿವಸ ನಡೆಯಲ್ಲ. ಯಾರೋ ಶಿಷ್ಯರೆಲ್ಲ ಇಟ್ಕೊಂಡು ಅವ್ರಿಗೆ ಕಿರುಕುಳ ಕೊಡು, ಇವರು ಕಿರುಕುಳ ಕೊಡು, ನೋ, ಅದೆಲ್ಲ ಇದೆ. ನನಗೆ ಸಿದ್ದರಾಮಯ್ಯ ಚೆನ್ನಾಗಿದ್ದಾರೆ ಅದು ಇದು ಅಂತಂತೇಳಿ ಪಾಪ ಆಯಮ್ಮದು ಎಷ್ಟೋ ದುಡ್ಡು ಕೊಟ್ಟು ಬಂದವಳೆ ಮಾನಸ. ನಾ ಏನು ಮಾಡಲಿ ಸರ್ ಅಂತ ಹೇಳಿ, ಏನು ಮಾಡಬೇಡ, ಫಸ್ಟ್ ಆ್ಯಕ್ಷನ್ ಮಾಡಬೇಕು, ಕ್ಲೋಸ್ ಮಾಡಿಸ್ಬೇಕು. ಸ್ವಿಮ್ಮಿಂಗ್ ಪೂಲ ಮತ್ತೊಂದು ಕ್ಲೋಸ್ ಆಗಬೇಕು. ಕ್ಲೋಸ್ ಆಗಿಲ್ಲ ಅಂತಂದ್ರೆ ಅದು ಬೇರೆ ಥರ ಆಗುತ್ತೆ.
ಈಗ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಟಿಂಬರ್ ಲಾಟ್ ಒಂದಿದೆ, ಅದು ಇದಕ್ಕೆ ಸೇರ್ಕೊಡುತ್ತಾ ಸತೀಶಣ್ಣ? ಇನ್ನೊಂದು ಯಾವುದು ಲೈಸೆನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ದಾರೆ. ನೀವೇ ಕೊಡೋದು? ಅಲ್ಲ ಲೈಸೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಹಾಕಿರ್ತಕ್ಕಂಥ ದಾಖಲೆ ಯಾವುದು ಅಂದ್ರೆ ಅವ್ರಿಗೆ ಅಗ್ರಿಮೆಂಟ್ ಆಗಿದೆಯಲ್ಲ, ಅವ್ರದ್ದು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಪುಷ್ಪವತಿ ಅವರು. ಪುಷ್ಪವತಿ ಅವರೇ ಅಬ್ರಹ್ಮ ಈವೆಂಟ್ಸ್ ಚೀಫು, ಅವ್ರ ಹೆಸರು ಅವರೇ ಇದು ಮಾಡ್ಕೊಂಡಿರ್ತಕ್ಕಂಥದ್ದು. ಆಧಾರ್ ಕಾರ್ಡ್ ಕೊಟ್ಟವ್ರೆ. ಸಂಭ್ರಮ ಪೂರ್ತಿ ಹೆಸರು ಏನು ಸಂಭ್ರಮ ಅಂತ? ಸರ್, ಸಂಭ್ರಮ ಆರ್ಟ್ಸ್ ಅಂಡ್ ಈವೆಂಟ್ಸ್. ಇಲ್ಲಿ ಅವರು ಏಜೆನ್ಸೀಸ್, ಈವೆಂಟ್ಸ್, ಅಡ್ವರ್ಟೈಸ್ಮೆಂಟ್ಸ್, ಫಿಲ್ಮ್ಸ್, ಥಿಯೇಟರ್, ಸ್ವಿಮ್ಮಿಂಗ್ ಪೂಲ್, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇಷ್ಟನ್ನ ಮಾಡೋದಕ್ಕೆ ಅವರು ಲೈಸೆನ್ಸ್ ತಗೊಂಡಿದ್ದಾರೆ. ಭೂಮಿಕಾ ಇಲ್ಲ, ಸಂಭ್ರಮ. ಎಷ್ಟು ವರ್ಷ ಅಗ್ರಿಮೆಂಟ್ ಇಲ್ವಾ? ಅಗ್ರಿಮೆಂಟ್ ಇಲ್ಲ, ಇದು ಮಾಸಿಕ ಬಾಡಿಗೆ ದರ. ಮಾಸಿಕ ಬಾಡಿಗೆ ದರದಲ್ಲಿ ಕೊಟ್ಟವರು ಅವ್ರಿಗೆ. ಮಾಸಿಕ ಬಾಡಿಗೆ ಎಷ್ಟು? ₹1 ಅಡಿಗೆ. ಅಡಿಗೆ 34,540 ಅಡಿ ಖಾಲಿ ಜಾಗವನ್ನು ಮಾಸಿಕ ಬಾಡಿಗೆ ಆಧಾರದಲ್ಲಿ ನೀಡುವಂತೆ 1ನೇ ಪಾರ್ಟಿಯವರು ಕೋರಿಕೊಂಡಿದ್ದು. ಅದರಲ್ಲಿ ವಿಷಯವನ್ನು ದಿನಾಂಕ 2 ಅಲ್ಲಿ ಕಾಫಿ ಬೋರ್ಡ್ ಅವರು ಅಪರಾಧಿಗಳು. ಯಾವ ಪವರ್ಸ್ ಇಲ್ಲ ಕೊಡ್ಲಿಕ್ಕೆ. ದೇ ಆರ್ ನಾಟ್ ದಿ ಓನರ್ಸ್, ದೇ ಆರ್ ನಾಟ್ ದಿ ಅಬ್ಸಲ್ಯೂಟ್ ಓನರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಲ್ಯಾಂಡ್. ದ ಅಬ್ಸಲ್ಯೂಟ್ ಓನರ್ ಇಸ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್. ಈ ಸಂದರ್ಭದಲ್ಲಿ ಅವರು ನಗರಸಭೆಯವರು ಅದೇನು ಪರಿಶೀಲನೆ ಮಾಡಿದ ಲೈಸೆನ್ಸ್ ಬೇರೆ ಇಶ್ಯೂ ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ನೋಡಿ, ಈ ಲೈಸೆನ್ಸ್ ತಗೋಬೇಕಾದ್ರೆ ಅಗ್ರಿಮೆಂಟ್ ಜೊತೆಗೆ ಒಂದು ಖಾತೆ ಎಕ್ಸ್ಟ್ರಾಕ್ಟ್ ಮತ್ತೆ ಖಾತೆ ರಸೀದಿ ಕೊಟ್ಟವ್ರೆ. ಅದು ಯಾವುದು ಅಂತಂದ್ರೆ ಖಾತೆ ನಂಬರ್ 135/3607/A. ಇದು ಕಾಫಿ ವರ್ಕ್ಸ್ನವ್ರದ್ದು. ಈ ಕಡೆ ಇರ್ತಕ್ಕಂಥ ಪ್ರಾಪರ್ಟಿ, ಬಲಭಾಗದಲ್ಲಿ ಇರ್ತಕ್ಕಂಥದ್ದು ಏನು ಮುನೇಶ್ವರ ದೇವಸ್ಥಾನದ ಏನು ಜಾಗ ಈ ಪ್ರಾಪರ್ಟಿ ಖಾತೆಗಳಿದೆ, ಬೇರೆ ಪ್ರಾಪರ್ಟಿ ಖಾತೆನ ಕೊಟ್ಟು ಅಗ್ರಿಮೆಂಟ್ ಕೊಟ್ಟವ್ರೆ. ಎರಡನೇ ಅಪರಾಧಿಗಳು ಇವರು ಆಯ್ತಾರಲ್ಲ, ಪರಿಶೀಲನೆ ಮಾಡ್ಕೊಡ್ಬೇಕಿತ್ತಲ್ವಾ? ಹೌದು, ಪರಿಶೀಲನೆ ಮಾಡ್ಕೊಡ್ಬೇಕು. ಇದು ವರ್ಕ್ಸ್ ಇದೆಯಲ್ಲ ಅದು. ಹೌದು, ಅಲ್ಲಿ ಪ್ರಾಪರ್ಟಿಯಿಂದ ನಮೂನೆ 3 ಮತ್ತೆ ಟ್ಯಾಕ್ಸ್ ರಸೀಟ್ ಟೌನ್ ಲಿಮಿಟ್ ಈಗ ಕೊಡ್ಬೇಕಂದ್ರೆ ನಗರಸಭೆಯಲ್ಲಿ ಖಾತೆ ಇರಬೇಕು. ನಗರಸಭೆಯಲ್ಲಿ ಖಾತೆ ಇಲ್ಲ, ಅದರಿಂದ ಅವ್ರೇನ್ ಮಾಡಿದ್ದಾರೆ 28ನೇ ಸರ್ವೆ ನಂಬರ್ದು ಅಗ್ರಿಮೆಂಟ್ ಹಾಕೋರೆ. ಅಗ್ರಿಮೆಂಟ್ ಓನರ್ಸ್ ತೋರಿಸ್ಬೇಕಲ್ಲ, ನಮಗೆ ಕೊಡಿ ಅಂತ. ಅದಕ್ಕೆ ಅವರು ಅದ್ರ ಜೊತೆಗೆ ನಮೂನೆ 3 ಇದು ಹಾಕೋರೆ. ಬೇರೆ ಅಲ್ಲ, ಇಲ್ಲಿ ಯಾರು ಅಸೆಟ್ ತೋರಿಸಿದ್ದಾರೆ? ಕಾಫಿ ವರ್ಕ್ಸ್ ಅವ್ರದ್ದು ಬೇರೆ ಪ್ರಾಪರ್ಟಿ. ಕಾಫಿ ವರ್ಕ್ಸ್ ಅವ್ರದ್ದು ಯಾವ್ದು ಜಾಗ ಉಳಿಸ್ಕೊಂಡಿಲ್ಲ ಅವರು. ಪ್ರತಿಯೊಬ್ಬರಿಗೂ ಅಲ್ಲಿ ಪಾರ್ಟ್ ಬೈ ಪಾರ್ಟ್ ಕೊಟ್ಬಿಟ್ಟಿದ್ದಾರೆ. ಇವ್ರದ್ದು ಮಾಜಿ ಶಾಸಕರದೇ ಒಂದು ಜಾಗ, ಒಂದು ಬಾಡಿಗೆ ಇದೆ ಅಲ್ವಾ, ಆ ಡಾಕ್ಯುಮೆಂಟ್ ತೋರಿಸಿ ಇಲ್ಲಿ ಲೈಸೆನ್ಸ್ ತಗೊಂಡಿದ್ದಾರೆ ಅಂತ. ಅದೇ ನಿಮ್ಮ ಹಳೆ ಪ್ರೆಸ್ ಆಫೀಸ್ ಮುಂದೆ ಅದನ್ನ ಕೊಟ್ಟು ತಗೊಂಡವ್ರೆ. ಆಮೇಲೆ ನಾವು ನಗರಸಭೆಯಿಂದ ಕೇಳಿದ್ದೀವಿ, ನೀವೇನಾದ್ರೂ ಲೈಸೆನ್ಸ್ ಕೊಟ್ಟಿದ್ದೀರಾ ಕಟ್ಟಡ ಕಟ್ಟೋದಕ್ಕೆ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡೋದಕ್ಕೆ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ, ದೊಡ್ಡ ಸರ್ವೆ ನಂಬರ್ 28ರಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಿಸುತ್ತಿದ್ದು ನಗರಸಭೆಯಿಂದ ಕಟ್ಟಡ ಲೈಸೆನ್ಸ್ ಪಡೆದು ನಕಲು ಪ್ರತಿಯನ್ನು ಕೊಡಿ ಅಂತ ಕೇಳೋರೆ ನಂಜುಸ್ವಾಮಿ ಅನ್ನೋರು. ತಾವು ಕೋರಿರುವ ಮಾಹಿತಿ ಪರಿಶೀಲಿಸಿ ಕಚೇರಿಯಲ್ಲಿ ಕಟ್ಟಡ ಪರವಾನಗಿ ನೀಡಿರುವುದಿಲ್ಲ ಅಂತ ಎಂಡಾಸ್ಮೆಂಟ್ ಕೊಟ್ಟರು. ಆದ್ರೂ ಅಲ್ಲಿ ಕಟ್ಟಡಗಳು ಎಲ್ಲ ಕನ್ಸ್ಟ್ರಕ್ಷನ್ ಆಗಿದೆ ಸರ್. ಅದು ರಾತ್ರಿ ಬೆಳಗ್ಗೆ ಒಳಗಡೆ ಆಗೋದಲ್ಲ, ಅದು 1 ವರ್ಷ ಪ್ರೋಗ್ರೆಸ್. ಇವ್ರು ಏನ್ ಮಾಡ್ತಾ ಇದ್ರು, ಸ್ಟೇ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ ಅಂತ ನಾನು ದೂರು ಕೊಟ್ಟೆ, ಹಲವಾರು ಬಾರಿ ಹೇಳಿದೆ. ಅವ್ರು ಯಾರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ಯಾರು ಅಧಿಕಾರಿಗಳು, ಅವತ್ತಿನ ಅಧಿಕಾರಿಗಳು ಕಟ್ಟುವಾಗ. ಏನಾಗಿದೆ ಇಲ್ಲಿ, ಇದು ನಿಮಗೂ ಗೊತ್ತಿದೆ. ನಗರ ಈಗ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ನೀವು ಇದ್ರಲ್ಲ, ಗೊತ್ತಿದೆಯಲ್ಲ. ಮಂಜುನಾಥ ಗೌರ್ಮೆಂಟ್ ಇದೆ, ಅದರಿಂದ ಸಿದ್ದರಾಮಯ್ಯನವರು ಪರಮಾಪ್ತರು ಅಂತೇಳಿ ಯಾರು ಮುಟ್ಟಕ್ಕೆ ಹೋಗೋದು. ಮುಟ್ಟುದೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಡ್ತಾರೆ. ಈ ಥರ ಇದೆ ಕೆಲವು ಕಡೆಗಳು. ಮತ್ತು ಅದ್ರ ಜೊತೆಗೆ ಅವ್ರಿಗೆ ಕೇಳೋದು, ನಮ್ಮ ನಗರಸಭೆಗೆ ನೌಕರನ್ನ ಹಾಕ್ಸ್ಕೊಂಡವ್ರೆ. ಆ ನೌಕರರುಗಳು ಹೆಂಗೆ ಅಂತಂದ್ರೆ ಸರ್ಕಾರಿ ಕೆಲಸ, ಸಾರ್ವಜನಿಕ ಕೆಲಸ ಮಾಡೋದಕ್ಕೆ ಅವ್ರನ್ನ ನೇಮಿಸಿಲ್ಲ. ಅವ್ರು ಹೇಳ್ದಂಥ ಕೆಲಸಗಳು ಮತ್ತು ಯಾರು ಏನು ಮಾಡ್ತಾರೆ ಎಂತ ಮಾಡ್ತಾರೆ ಅಂತ ನೋಡ್ಕೊಳ್ಳೋದಕ್ಕೆ ವಾಚ್ಮೆನ್ ಕೆಲಸ ಮಾಡೋದಕ್ಕೆ ನೌಕರರನ್ನ ಹಾಕೋಣ. ಕೆಲವು ನೌಕರರನ್ನ ಸ್ಥಳೀಯ ನೌಕರರುಗಳು ಹೆಂಗೆ ಅಂದರೆ, ಇವ್ನು ನಮ್ಮ ಪಕ್ಷದವನು ಇವ್ನು ಕೆಲಸ ಮಾಡ್ಕೊಳ್ಳಿ, ಇವನು ವಿರೋಧ ಪಕ್ಷದವನು ಇವ್ನು ಕೆಲಸ ಮಾಡಬೇಡಿ. ಅವ್ರ ಹತ್ರ ಬಂದರೆ ಅರ್ಜಿಗಳು 3 ತಿಂಗಳು 6 ತಿಂಗಳು ವರ್ಷ ಆದ್ರೂ ಅಟೆಂಡ್ ಮಾಡಲ್ಲ. ಆಮೇಲೆ ಏನೋ ತಪ್ಪಿದೆ ಅಂತ ಕ್ರಿಯೇಟ್ ಮಾಡೋ ಅಂಥ ವ್ಯವಸ್ಥೆಗಳನ್ನ ಈ ಥರ ಮಾಡಿ ಸಾರ್ವಜನಿಕರಿಗೆ ಸಮಸ್ಯೆ ಕೊಡ್ತಾರೆ. ಅದೇ ಮಂಜುನಾಥ್ ಅವ್ರ ಬೆಂಬಲಿಗರಿರ್ಬೋದು, ಅವ್ರ ಪಕ್ಷದವ್ರು ಯಾರಾದರೂ ಹೋಯ್ತು ಅಂತಂದರೆ ಆ ಕ್ಷಣದಲ್ಲಿ ಅಟೆಂಡ್ ಮಾಡಿ ತಗೊಂಡೋಗಿ ಅಣ್ಣನಿಗೆ ಹೇಳಿ ಮಾಡಿಕೊಟ್ಟೆ ಅಂತ ಹೇಳ್ತಾರೆ. ಈ ಥರದ ವ್ಯವಸ್ಥೆ ತಂದು ಕೂರಿಸೋರು. ನೌಕರರು ಅಂದ್ರೆ ಕೇಸ್ ವರ್ಕರ್ಸ್ಗಳ? ಕೇಸ್ ವರ್ಕರ್ಗಳೇ, ಸರ್ಕಾರಿ ನೌಕರರು ತಾನೆ. ಹೌದು, ನಮ್ಮ ನಗರಸಭೆ ಸರ್ಕಾರಿ ನೌಕರರುಗಳೇ.
ಆಮೇಲೆ ಅದು ಎಲ್ಲದಕ್ಕಿಂತ ಇನ್ನೊಂದೇನು ಅಂದರೆ ಹುಣಸೂರು ಟೌನ್ ಲಿಮಿಟಲ್ಲಿ ಇರ್ತಕ್ಕಂಥ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಏನಿದೆ, ಹುಣಸೂರು ಮಾಸ್ಟರ್ ಪ್ಲ್ಯಾನ್ನಲ್ಲಿ ನಿಲುವಾಗಲು ಸರ್ವೆ ನಂಬರ್ 18, ಈ ನಿಲುವಾಗಲು ಸರ್ವೆ ನಂಬರ್ 18 ಹುಣಸೂರು ಟೌನ್ ಲಿಮಿಟಲ್ಲಿ ಇರ್ತಕ್ಕಂಥದ್ದು ಮಾಸ್ಟರ್ ಪ್ಲ್ಯಾನಲ್ಲೂ ಕೂಡ ಇದೆ. ನೀವು ಬೇಕಾದ್ರೆ ಡಿಸ್ಪ್ಲೇ ಮಾಡ್ತೀನಿ, ನೋಡ್ಬೋದು. ಇಲ್ಲಿದೆ ನೋಡಿ, ಇದು ಹಳೆ ಸೇತುವೆ ರೋಡು, ಇದು ಪ್ಲೈವುಡ್ ಫ್ಯಾಕ್ಟ್ರಿ ಜಾಗ, ಇದು ಪ್ಲೈವುಡ್ ಫ್ಯಾಕ್ಟ್ರಿ ಇದೆ, ಪ್ಲೈವುಡ್ ಫ್ಯಾಕ್ಟ್ರಿ ಅಂತ. ಈ ಸರ್ವೆ ಅದು ಎದುರುಗಡೆ ಇರ್ತಕ್ಕಂಥ ಏನು ಪವನ್ ಜೆಲ್ ಅಂತ ಏನು ಮಾಡ್ಕೊಂಡ್ರೆ ಅದು ಟೌನ್ ಲಿಮಿಟ್ ಇರ್ತಕ್ಕಂಥ ಆಸ್ತಿ. ಸರ್ವೆ ನಂಬರ್ ನಿಲುವಾಗಲು ಸರ್ವೆ ನಂಬರ್ 18. ಆ ನಿಲುವಾಗಲು ಸರ್ವೆ ನಂಬರ್ 18 ಮಾಜಿ ಶಾಸಕರ ತಂದೆ ಪ್ರೇಮ್ ಕುಮಾರ್ ಅವರ ಹೆಸರಿನಲ್ಲಿ ಇದೆ. ಆ ಪ್ರಾಪರ್ಟಿನ ಏನು ಮಾಡಿದ್ದಾರೆ ಅಂದರೆ ಟೌನ್ ಲಿಮಿಟಲ್ಲಿ ಅವ್ರಿಗೆ ಈ ಲೈಸೆನ್ಸ್ ಕೊಡಲ್ಲ. ಅದು ಇಂಡಸ್ಟ್ರಿಯಲ್ ಝೋನ್ ಇಲ್ಲ, ಅದು ರೆಸಿಡೆನ್ಷಿಯಲ್ ಝೋನ್ ಇದೆ. ವಸತಿ ಪ್ರದೇಶಕ್ಕೆ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಗುರುತು ಮಾಡಿರ್ತಕ್ಕಂಥ ಜಾಗ. ಆ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಇರ್ತಕ್ಕಂಥ ವಸತಿ ಜಾಗದಲ್ಲಿ ಇವರು ಇಂಡಸ್ಟ್ರಿಯಲ್ ಮಾಡೋರು. ಇಲ್ಲಿ ಲೈಸೆನ್ಸ್ ಕೊಡಲ್ಲ ಟೌನ್ ಲಿಮಿಟಲ್ ಅಂತೇಳಿ ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸೋರು ಅಂದರೆ, ಹಿಂದೆ 2011ರಲ್ಲಿ ಮುಖ್ಯಾಧಿಕಾರಿಯಾಗಿ ಪುರಸಭೆಗೆ ಹರೀಶ್ ಅಂತ ಇದ್ರು. ಅವಾಗ ಒಂದು ಅರ್ಜಿ ಕೊಟ್ಬಿಟ್ಟು ಪವನ್ ಜೆಲ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ ಪುರಸಭೆ ವತಿಯಿಂದ ನೀರಿನ ಸಂಪರ್ಕ ಕಾರ್ಖಾನೆ ಮುಂಭಾಗ ಬೀದಿ ದೀಪ ಅಳವಡಿಸಿಕೊಡುವಂತೆ ಅಂತ ಕೇಳಿದ್ರೆ, ಅದಕ್ಕೆ ಅವರು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖ ಪತ್ರದಲ್ಲಿ ತಮ್ಮ ಸಂಸ್ಥೆಗೆ ಈ ಕಚೇರಿಯಿಂದ ನೀರಿನ ಸಂಪರ್ಕ ಬೀದಿ ದೀಪ ಅಳವಡಿಸಿಕೊಡುವಂತೆ ಕೋರಿರ್ತೀರಿ. ನಿಮ್ಮ ಪವನ್ ಜೆಲ್ ಸಂಸ್ಥೆಯು ಪುರಸಭೆ ವ್ಯಾಪ್ತಿಗೆ ಒಳಪಡದಿರುವ ಕಾರಣ ಹಾಗೂ ಸದರಿ ಸ್ವತ್ತಿಗೆ ಸಂಬಂಧಿಸಿದಂತೆ ಈ ಕಚೇರಿಯಲ್ಲಿ ಯಾವುದೇ ದಾಖಲಾತಿಗಳು ಇರುವುದಿಲ್ಲ. ಅಲ್ಲದೆ ಸಂಸ್ಥೆ ವತಿಯಿಂದ ಈ ಕಚೇರಿಗೆ ಯಾವುದೇ ರೀತಿಯ ತೆರಿಗೆ ಸಂದಾಯವಾಗುತ್ತಿರುವುದರಿಂದ ಆದ ಕಾರಣ ತಾವು ಕೋರಿರುವ ಸೌಲಭ್ಯಗಳನ್ನು ಕಚೇರಿ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ಒಂದು ಎಂಡರ್ಸ್ಮೆಂಟ್ ಕೊಟ್ಟವ್ರೆ. ಇಲ್ಲಿ ತಪ್ಪು ಅವನು ಏನು ಹೇಳಿದ್ದಾನೆ ಅಂದರೆ ನಮ್ಮ ವ್ಯಾಪ್ತಿಗೆ ಒಳಪಡೋದಿಲ್ಲ ಅಂತ ಹೇಳೋದಕ್ಕೆ ಇದಿಲ್ಲ. ಯಾಕೆ ಅಂತಂದರೆ 2009ರಲ್ಲಿ ಇದು ಟೌನ್ ಪ್ಲ್ಯಾನ್ ಆಗಿರ್ತಕ್ಕಂಥದ್ದು. ಅದು ಈಗ ಏನು ಮಾಸ್ಟರ್ ಪ್ಲ್ಯಾನ್ ಇದೆ ಈಗಲೂ ಪ್ರಸ್ತುತ ಇರ್ತಕ್ಕಂಥದ್ದು 2009ರಲ್ಲಿ. ಅವತ್ತಿನ ಅಸಿಸ್ಟೆಂಟ್ ಡೈರೆಕ್ಟರ್ ಜಯಸಿಂಹ ಅವರಿದ್ದರು, ಅವಾಗ ಆಗಿರ್ತಕ್ಕಂಥದ್ದು. ಇದನ್ನ ಅವರು ಸುಳ್ಳು ಮಾಹಿತಿನ ಕೊಟ್ಟವ್ರೆ. ಇದನ್ನ ತಗೊಂಡೋಗಿ ಅವರು ತಟ್ಟೆಕೆರೆ ಗ್ರಾಮ ಪಂಚಾಯತಿಲಿ ಈ ಟೌನ್ ಲಿಮಿಟೆಡ್ ಪ್ರಾಪರ್ಟಿನೇ ಅಂದರೆ ಉದ್ದೇಶಪೂರ್ವಕವಾಗಿ ತಟ್ಟೆಕೆರೆ ಗ್ರಾಮ ಪಂಚಾಯತಿಗೆ ಇವರೇ ಸೇರಿಸ್ಬಿಟ್ರು. ಟೌನ್ ಲಿಮಿಟ್ನ ಹುಣಸೂರು ನಗರನ ತಗೊಂಡೋಗಿ ತಟ್ಟೆಕೆರೆ ಗ್ರಾಮ ಪಂಚಾಯತಿಗೆ ಸೇರಿಸ್ತಾರೆ. ಸೇರಿಸ್ಬಿಟ್ಟು ಅಲ್ಲಿ ಅವ್ರಿಗೆ ಬೇಕಾದಂಗೆ ಅಲ್ಲಿ ಖಾತೆ ಎಂಟ್ರಿ ಮಾಡಿಸಿ ಅವರು ಅಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಏನೇನು ದಾಖಲೆಗಳಾಗಬೇಕು ಅವೆಲ್ಲ ತಗೊಂಡಿದ್ದಾರೆ. ಅಲ್ಲೂ ಕೂಡ ಲೈಸೆನ್ಸ್ ತಗೊಂಡಿಲ್ಲ, ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡಿಲ್ಲ, ಅವರು ತಗೊಂಡಿದ್ದಾರೆ. ಅದು ಬರೀ ಅವಾಗ ತಗೊಂಡಿದ್ದಾರೆ ಆರೋಗ್ಯಕರ, ಬರೀ ಕಂದಾಯ ಕಟ್ಟಿರ್ತಕ್ಕಂಥದ್ದು ಬಿಟ್ರೆ ಏನಿಲ್ಲ. ಅವರು ಪವನ್ ಜೆಲ್ ಹೆಸರಲ್ಲೇ ತಗೊಂಡಿದ್ದಾರೆ. ಗ್ರಾಮ ಪಂಚಾಯತಿ ತಗೊಂಡ್ರು, ನಗರ ತಗೊಂಡ್ರು, ತಟ್ಟೆಕೆರೆ ಗ್ರಾಮ ಪಂಚಾಯತಿ. ಇದು ವಸತಿ ಪ್ರದೇಶಕ್ಕೆ ಸೀಮಿತವಾದಂಥ ಜಾಗ. ವಸತಿ ಪ್ರದೇಶದಲ್ಲಿ ಇವರು ಇಂಡಸ್ಟ್ರಿಯಲ್ ಮಾಡೋದಕ್ಕೆ ಈ ಥರ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಅಲ್ಲೋಗಿ ದಾಖಲಾತಿಗಳನ್ನ ಸೃಷ್ಟಿಸ್ಕೊಂಡು ಇಲ್ಲಿ ಅಕ್ರಮವಾಗಿ ಅವರು ಅಲ್ಲಿ ಏನು ಬಿಸ್ಲರಿ ಫ್ಯಾಕ್ಟ್ರಿ ನಡೀತೈತೆ ಅದನ್ನು ನಡೆಸ್ತಿದ್ದಾರೆ. ಇದನ್ನು ಕಾನೂನಿನಲ್ಲಿ ನಾವು ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ಪೊಲೀಸ್ ಕೇಸ್ ಹಾಕ್ಸ್ತಾರೆ, ಸುಳ್ಳು ಕೇಸ್ಗಳು ಹಾಕ್ಸ್ತಾರೆ. ಅದ್ರ ಮೇಲೆ ಅಧಿಕಾರಿಗಳಿಗೆಲ್ಲ ಒತ್ತಡ ಏರಿ ನಮ್ಗೆ ಇದೆ ಎಲ್ಲ ಕಿರುಕುಳ ಕೊಡ್ತಾರೆ. ಈಗ ಅಲ್ಲಿ ಎದುರುಗಡೆ ಪ್ಲೈವುಡ್ ಇದೆಯಲ್ಲ, ಅದು ಡೊಮೆಸ್ಟಿಕ್? ಹೌದು, ನಮ್ಮ ನಗರಸಭೆಗೆ ಸೇರಿದ್ದಾರೆ. ಅದು ಇಂಡಸ್ಟ್ರಿಯಲ್, ಇಂಡಸ್ಟ್ರಿಯಲ್ ಝೋನ್ ಇಲ್ಲಿ ಇದೆಯಲ್ಲ, ಅದು ಯಾವುದು? ಅದು ಪ್ಲೈವುಡ್ ಫ್ಯಾಕ್ಟ್ರಿ. ಅಲ್ಲ, ಮತ್ತೆ ಡೊಮೆಸ್ಟಿಕ್ ಏರಿಯಾ ಅಂತ ಇದಿರಲ್ಲ, ಅದು ಆಪೋಸಿಟ್ ಇರ್ತಕ್ಕಂಥದ್ದು ಎಲ್ಲೋ ಝೋನ್. ಎಲ್ಲೋ ಝೋನಲ್ಲಿ ಇರ್ತಕ್ಕಂಥವೆಲ್ಲ ರೆಸಿಡೆನ್ಸಿಯಲ್. ರೈಟ್ ಸೈಡ್ ಬರೋದಲ್ಲ ಅದು ಯಾವ ಒಂದು ಹುಣಸೂರು ಟೌನಲ್ಲಿ ಇಂತಿಂಥ ಸರ್ವೆ ನಂಬರು, ಇಂತಿಂಥ ಪ್ಲೇಸ್ಗಳ ಕೆಲವನ್ನ ಸಾರ್ವಜನಿಕ ಉದ್ದೇಶಕ್ಕೆ ಇಟ್ಟಿದ್ದಾರೆ, ಅರೆ ಸಾರ್ವಜನಿಕ ಉದ್ದೇಶಕ್ಕೆ ಇಟ್ಟಿದ್ದಾರೆ, ಕೆಲವನ್ನ ಕಮರ್ಷಿಯಲ್ ಇಟ್ಟಿದ್ದಾರೆ, ಕೆಲವು ಇಂಡಸ್ಟ್ರಿಯಲ್ ಇಟ್ಟಿದ್ದಾರೆ, ಕೆಲವನ್ನ ಇದುವರೆಗೂ ಕೂಡ ಅವರು ಅಲ್ಲಿ ಗ್ರೀನ್ ಬೆಲ್ಟ್ ಅಲ್ಲಿ ಇಟ್ಟಿದ್ದಾರೆ. ಈ ತರ ಎಲ್ಲ ಇದೆ. ಅದು ಗೊತ್ತಾಗ ಈಗ ಪ್ಲೈವುಡ್ ಆದ್ಮೇಲೆ ಮತ್ತೆ ಅಲ್ಲಿ ಮನೆಗಳು ಏನೋ ವಾಸ ಮಾಡ್ತಾ ಇದ್ದಾರೆ, ಅದು ಡೊಮೆಸ್ಟಿಕ್ ಬರ್ತದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಿದು. ಇದೆ ನೋಡಿ, ಇದು ಫ್ಯಾಕ್ಟ್ರಿ ಮುಗೀತು. ಇಲ್ಲಿಗೆ ಫ್ಯಾಕ್ಟ್ರಿ ಮುಗಿದ್ಮೇಲೆ ಇಲ್ಲಿ ಎಲ್ಲೋ ಝೋನ್ ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಇದೇ ಮನೆಗಳು, ಅವು ಅದು ಕೂಡ ತೋರಿಸಿದೆ. ಅಲ್ಲಿಗೆ ಎಂಡ್ ಅದು. ಇದು ಅಲ್ಲೊಂದು ಸಾಮಿಲ್ ಇದೆ, ಯಾರ್ದು
ಅದು ಎದುರುಗಡೆ ಚಂದ್ರ ಸಾಮಿಲ್ ಅಂತ ಇದೆ ಈ ಕಡೆ. ಆ ಸಾಮಿಲ್ನು ಕೂಡ ಇಲ್ಲಿ ಗುರುತು ಮಾಡಿದ್ದೇನೆ, ಸಾಮಿಲ್ ಇದೆ ಅಂತ. ಇಲ್ಲಿ ನೀರು ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು ಈ ಜಾಗ. ಇಂಡಸ್ಟ್ರಿಯಲ್ ಝೋನ್ ಅನ್ನು ವೈಲೇಷನ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಅಕ್ರಮವಾಗಿ ಇವರು ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳಿಗೆಲ್ಲ ಆಸೆ ಅನಿಸಗಳು ತೋರಿಸ್ತಾರೆ ಮಾಡಿದ್ದಾರೆ. ಈಗ ಒಟ್ಟಾರೆ ಇವತ್ತು ಮೇನ್ ಪ್ರೆಸ್ ಮೀಟ್ ಉದ್ದೇಶ ಏನಂದ್ರೆ ಕಾಫಿ ಬೋರ್ಡ್ ಒಂದು 7 ಎಕರೆ ಹತ್ಕೊಂಡೆ ಇದೆ. ಅವ್ರು ಟೋಟಲಿ 7 ಎಕರೆ ಹತ್ಕೊಂಡ್ರೆ ಅಲಿನೇಷನೇ ಮಾಡಿಸಿಲ್ಲ. ಯಾವ ಕಟ್ಟಡ ಹಳೇದು ಕಟ್ಬಿಟ್ಟಿದ್ರು ಮುಗಿದಿತ್ತು. ಈಗ ಏನೋ ಕಟ್ಟಡ ಕಟ್ಟಬೇಕು ಅಂದ್ರೆ ಅಲಿನೇಷನ್ ಆಗಬೇಕು, ಟೌನ್ ಪ್ಲಾನಿಂಗ್ ಆಗಲೇಬೇಕು ಮಸ್ಟ್ ಅನ್ಸುತ್ತೆ. ಅಲ್ಲ ನೀವು 7-10 ಅಂತೀರಾ, 7-10 3-10 ಮಾತ್ರ ಅವ್ರದ್ದು 4 ಸರ್ಕಾರ ರೆವಿನ್ಯೂ 4 ಎಕರೆ ಹತ್ಕೊಂಡೆ 7-10 ಕಾಫಿ ಸಿಗಬಿಟ್ರೆ ನೀವು ಅಲ್ಲ ನಾನು ಹೇಳೋದು ಅವ್ರು 3 ಎಕರೆ ಇದೆ ಅದನ್ನು ಅಲಿನೇಷನ್ ಈಗ ನೀವು ಅಲಿಗೇಷನ್ ಮಾಡಿದ್ರಿ. 4 ಎಕರೆ 10 ಗುಂಟೆಯಲ್ಲಿ ಈಗ ಮಾಜಿ ಶಾಸಕರು ಅವರದೇ ಆದಂತ ಇದನ್ನ ಕಟ್ಕೊಂಡಿದ್ದಾರೆ. ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಈಗ ನಾವು ಹೈಯರ್ ಅಧಿಕಾರಿ ಜಿಲ್ಲಾಧಿಕಾರಿಗಳು ತಗೊಂಡು ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂತ ಲೀಗಲ್ ಪ್ರೊಟೆಸ್ಟ್ ಮಾಡ್ತೀವಿ. ಜನ ಸೇರ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ ಮತ್ತು ನಿಮ್ಮ ಎಲ್ಲ ಅಕ್ರಮಗಳ ಬಗ್ಗೆ ಎಲ್ಲ ಹರಾಜಾಗ್ತದೆ. ಅಲ್ಲ, ಈ ಸಂಬಂಧ ಈಗ ಏನಾದ್ರು ಲೋಕಾಯುಕ್ತಕ್ಕೆ ಅಥವಾ ಇದಕ್ಕೇನಾದ್ರು ಮುಂದೆ ಹೋಗುತ್ತದೆ, ಹಂತ ಹಂತವಾಗಿ ಹೈಯರ್ ಅಥಾರಿಟಿ DC ಅಲ್ವಾ, DC ಅವ್ರು ಮನೆ ಕೊಡ್ತಾರೆ. ಮನೆ ಕೊಟ್ಟಾದ್ಮೇಲೆ ಅದು ಕಾರ್ಯಗತ ಆದ್ಮೇಲೆ ಇಲ್ಲಿ AC ಕಚೇರಿ ಹತ್ರ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಅದು ಆಗಲಿಲ್ಲ ಅಂದಾಗ ಲೋಕಾಯುಕ್ತರು ಇನ್ನಿತರ ಯಾವ ತನಿಖಾ ಸಂಸ್ಥೆಗೆ ನಾವೇ ಕೂತ್ಕೊಂಡು ನೋಡೋಣ ಹೆಂಗೆ ಸ್ವಲ್ಪ. ಯಾಕೆಂದ್ರೆ ಅವನು ಎಲ್ಲರಿಗೂ ಕಿತ್ಕೊಳಕ್ ಅದು ಹೊಡೆದಾಕು ತಗೊಂಬ ಅಂತಂತೇಳಿ ತಗೋಪ್ಪ ನಿಂಗೆ ಅದೇನದು ನಾನು ಕಿತ್ಕೊಳಕ್ ಕೊಡಕ್ಕೆ ಮಾತ್ರ ಎಲ್ಲರೂ ಇನ್ನು ಸರಿಗಿದ್ದು ತಾನು ಬೇರೆಯವ್ರಿಗೆ ಹೋಗ್ತಾರೆ. ಈಗ ಇದೆಲ್ಲ ಕೂತಿದ್ದೀನಿ. ನಾನು ಹೇಳಿದ್ದೇನೆ ಮೊದಲೇ, ನೀವು ಹುಣಸೂರಿನ ಮಾಲೀಕ ಅಲ್ಲ, ಯಾರು ಮಾಲೀಕರಲ್ಲ. ಬಟ್ ಅವೇನು ತಿಳ್ಕೊಂಡ್ರೆ ನಾನೇ ಮಾಲೀಕ ಹುಣಸೂರು, ಯಾವನಿಲ್ಲ. ಹಂಗಾಗಬಾರ್ದು. ಯಾಕೆಂತಂದರೆ ಜನ ನೋಡಿ ಸಾಕಾಗಿ ನೋಡೋಣ ಏನಾಗುತ್ತೆ. ಗ್ಯಾರಂಟಿ ಅಕ್ರಮ ಡಾಕ್ಯುಮೆಂಟ್ ಆಮೇಲೆ ಸರ್ಕಾರಿ ಕಬ್ಬಿಸೋದು ಕೂಡ ಅದೊಂದು ಗ್ಯಾರಂಟಿ ಅವ್ರದ್ದು. ಆಮೇಲೆ ಈಗ ಅಲ್ಲಿ ಕಾಂಗ್ರೆಸ್ಸು ದೇವರಾಜ ಪುಣ್ಯಾತ್ಮ ಕಾಲದಲ್ಲಿ ಕೊಟ್ಟಿದ್ದು ಇದೆಲ್ಲ ಹೊಡೆದಾಕಿದ್ದಾರೆ. ಅದ್ಯಾರು ಸುಮಾರು ಹಲವಾರು ಲಕ್ಷ ರೂಪಾಯಿಗಳಿಗೆ ಲೀಸ್ ಕೊಡ್ತಾರೆ ಬೇರೆ ಯಾರು ಕೇರಳ. ಯಾರು ಕಾಂಗ್ರೆಸ್ನವ್ರು ಪಾಪ ಕೇಳೋ ಶಕ್ತಿ ಇಲ್ಲ. ದೇವರಾಜ ಅರಸು ಅವ್ರು ಕೊಟ್ಟಿದ್ರು. ಹೌದು, ಅದನ್ನ ಯಾರಿಗೂ ಕೇರಳದವ್ರಿಗೆ ಲೀಸ್ ಕೊಡ್ತಾರೆ ಬರೀ ಕಮರ್ಷಿಯಲ್ ಪರ್ಪಸ್. ಸೊ ಇಂಥ ಹಲಾಲ್ ಕೋರ್ ಕೆಲಸ ಮಾಡುವ ನೀನು ಎಲ್ಲರೂ ಬೇರೆಯವ್ರಿಗೆ ಬುದ್ಧಿ ಹೇಳ್ತೀಯ, ಬೇರೆಯವ್ರಿಗೆ ಕಿರುಕುಳ ಕೊಡ್ತೀಯ, ಬೇರೆಯವ್ರು ಏನಾದ್ರು ಮಾಡಕ್ಕೆ ಹೋದರೆ ಜನ ಕಳಿಸ್ತೀಯ. ಅವ್ರೇನಾದ್ರು ನಾವ್ಯಾರು ಇಲ್ಲದೆ ಹೋಗಿದ್ರೆ ಕಾವೇರಿ ಹಾಸ್ಪಿಟ್ಲ್ ಆಗ್ತಾಯಿತ್ತು, ಉದ್ಘಾಟನೆ ಆಗಿದ್ದು, ಸದ್ಯ ಆಗ್ತಾಯಿತ್ತು. ಏನೋ ಪಾಪ ಜನಕ್ಕೆ ಫ್ರೀಯಾಗಿ ಮಾಡ್ತಾರೆ, ಕನ್ಸೆಷನಲ್ ರೇಟಲ್ಲಿ ಮಾಡ್ತಾರೆ. ನಮ್ಮೂರಿಗೊಂದು ಆಸ್ಪತ್ರೆ ಬರೋದೇ ತಡಿತೀಯಲ್ಲ ನೀನು. ನಿಮ್ಮ ತಮ್ಮನ ಆಸ್ಪತ್ರೆಗೆ ಬಾಗ್ಲಾಕ್ಬಿಡ್ತಾರೆ, ಬಾಗ್ಲಾಕಾಯ್ತದ. ಅಪೋಲೋ ಆಸ್ಪತ್ರೆ ಅದಕ್ಕೆ ತೊಂದರೆ ಆಗ್ಬಿಡ್ತದೆ ಅಂತ ಗುರಿಯೇನೋ ಮಾಡಕ್ಕೆ ಹೋಗಿ. ಆಮೇಲೆ ಏನಪ್ಪ ಅಂದರೆ ಇನ್ನೊಬ್ಬ ಬರಬಾರ್ದು. ಡಾಕ್ಟ್ರು ಬಂದುಬಿಟ್ರೆ, ಎಲೆಕ್ಷನ್ ನಿಂತ್ಬಿಟ್ರೆ ನನಗೆ ತೊಂದರೆ ಆಗಿಬಿಟ್ರೆ. ಎಲೆಕ್ಷನ್ನು ಓಟು ಯಾರಪ್ಪನ ಮನೆಯದು ಅಲ್ಲ, ಜನರಪ್ಪನ ಮನೆಯದು. ಯಾವನ ಕೈಲೂ ತಡಿಯೋಕ್ಕಾಗಲ್ಲ, ಅವನ ಕೈಲೂ ತಡಿಯೋಕ್ಕಾಗಲ್ಲ. ಮತ್ತು ನಾನೇ ಇಲ್ಲಿ ಪರ್ಮನೆಂಟ್ ಅಲ್ಲ, ನೀವೇ ಪರ್ಮನೆಂಟ್ ಅಲ್ಲ ಆಯಿತು. ಅದೇ ನಾವು ನಮ್ಮ ಪೊಲಿಟಿಕಲ್ ಇದಕ್ಕೋಸ್ಕರ ನಾನು ರಾಜೀನಾಮೆ ಕೊಡ್ತೀನಿ, ನೀವು ಮತ್ತೆ ಪರ್ಮನೆಂಟ್ ಬೇರೆ ವಿಷಯ. ಬಟ್ ಇವತ್ತು ಯಾರೇ ಕೆಲಸಗಳು ಯಾರು ಮಾಡಿದ್ರು ಕೂಡ ನಾನು ಮಾಡಿದೆ ಅಂತ ಬೋರ್ಡ್ ಹಾಕೊಳ್ಳೋದು ನೀವು ಭಾಳ ಸಣ್ಣತನ ರಾಜಕಾರಣ, ಭಾಳ ಸಣ್ಣ. ಕಾಫಿ ಬೋರ್ಡ್ ಅವ್ರ ಮೇಲೆ ಏನು ಕ್ರಮ ತಗೊಂಡ್ರ ನೀವು ನಗರಸಭೆ? ಈಗ ನಿನ್ನೆ ಏನಾಯಿತು ಅಂದರೆ ನಮ್ಮ ಅಲ್ಲಿ ಸೇತುವೆ ರೋಡ್ ಇದೆಯಲ್ಲ, ಉಳಿಕೆ ಜಾಗ ಇದೆಯಲ್ಲ, ಅದು ನಮ್ಮಲ್ಲಿ ಅಸೆಸ್ಮೆಂಟ್ ಇದೆ ನಗರಸಭೆಯಲ್ಲಿ. 434 ಅಡಿ ಉದ್ದ, 37 ಅಡಿ ಅಗಲ ಇದೆ. ಅಲ್ಲಿಗೆ ನಿನ್ನೆ ಫೆನ್ಸಿಂಗ್ ಆಗೋದಕ್ಕೆ ಅಂತ ಕೌನ್ಸಿಲ್ನಲ್ಲಿ ನಿರ್ಣಯ ಆಗಿದೆ. ಅಲ್ಲಿ ಫುಡ್ ಝೋನ್ ಮಾಡಬೇಕು ಅಂತೇಳಿ. ಈಗ ಇವ್ರಿಗೆಲ್ಲ ಎಲ್ಲೆಲ್ಲೂ ಫುಟ್ಪಾತಲ್ಲೆಲ್ಲ ನಿಲ್ಲಿಸ್ಕೊಂಡು ತೊಂದರೆ ಐತೆ ಅನ್ನೋ ದೃಷ್ಟಿಯಿಂದ, ಸಾರ್ವಜನಿಕ ಹಿತ ದೃಷ್ಟಿಯಿಂದ ಫುಡ್ ಝೋನ್ ಮಾಡೋದು ಅಂತ. ಅದು ನಿನ್ನೆ ಪೊಸಿಷನ್ ತಗೊಳ್ಳೋದಕ್ಕೆ ಹೋದರೆ ಈ ವ್ಯಾನ್ ಸ್ಟ್ಯಾಂಡ್ ಅವ್ರನ್ನ ಎತ್ಕಟ್ಟಿ ಫೋನ್ ಮಾಡಿ
ಮೊದಲು ನಮ್ಮ ಜಾಗ ಕೊಡಿದ್ದು ನಮ್ಮ ಜಾಗ ಇದು ಅಂತ ಎಲ್ಲ ಹೇಳಿ ಅವರು ನಮ್ಮ ನೌಕರರುಗಳಿಗೆಲ್ಲ ತೊಂದರೆ ಕೊಟ್ಟು ಗಲಾಟೆ ಎಲ್ಲ ಮಾಡಿಸಿದ್ದಾರೆ ನಿನ್ನೆ. ಅವ್ರಿಗೆ ಹೇಳಿದ್ವಿ ವ್ಯಾನ್ ಸ್ಟ್ಯಾಂಡ್ ಅವ್ರಿಗೆ, ನಿಮಗೆ ಏನು ಜಾಗ ಕೊಡಬೇಕು ಆ ಜಾಗ ನಿಮಗೂ ಕೊಡ್ತೀವಿ, ಫುಡ್ ಜೋನ್ ಮಾಡೋದಕ್ಕೆ ಜಾಗ ಕೊಡೋಕೆ ಅದನ್ನು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅಲ್ಲಿಂದ ಫೋನ್ ಬರೋದು, ಇವರು ಹೋಗಿ ಬಂದು ನಿಂತ್ಕೊಳ್ಳೋದು, ಅಲ್ಲಿಂದ ಫೋನ್ ಬರೋದು ಹೋಗಿ ತಡೆಯೋದು. ಅಲ್ಲ, ಈಗ ನಮ್ಮಲ್ಲಿ ದಾಖಲೆ ಇದೆ. 1964 ಇಸ್ವಿಯಿಂದಲೂ ಕೂಡ ಅಸೆಸ್ಮೆಂಟ್ ಇದೆ. ಅಸೆಸ್ಮೆಂಟ್ ಪ್ರಕಾರನೇ ನಾವು ಹೋಗಿ ನೆನೆ ಪೊಸಿಷನ್ ತಗೊಳಕ್ ಹೋಯ್ತು. ನಮ್ಮ ಅಧಿಕಾರಿಗಳದ್ದು ತಪ್ಪೇನು ಅಂತಂದ್ರೆ ಹೋಗಿದ್ದು ಅನ್ನಂಗೆ ಒಂದು ಹೇಳ್ಬೇಕು ಅನ್ನೋ ದೃಷ್ಟಿಯಿಂದ ಹೋದ್ರೋ ಏನೋ ಗೊತ್ತಿಲ್ಲ. ನಿನ್ನೆ ಕೌನ್ಸಿಲರ್ ಆಗಿ ನಾನು ಒಬ್ಬನೇ ಇದ್ದೀನಿ, ಒಬ್ಬ ಕಾಂಗ್ರೆಸ್ ಕೌನ್ಸಿಲರ್ ಬಂದು ಮಾಡಂಗಿಲ್ಲ ಅಂತ ಹೇಳ್ತಾನೆ. ಅವ್ನಿಗೆ ಯಾರು ಹೇಳಿ ಕಳ್ಸೋದು ಗೊತ್ತಿಲ್ಲ. ನಮ್ಮ ಜಾಗ ನಗರಸಭೆ ಜಾಗಗಳನ್ನ ಇನ್ಕ್ರೋಚ್ಮೆಂಟ್ ಮಾಡಿ ತೆರವು ಮಾಡೋದಕ್ಕೆ ನಮ್ಗೆ ಆಯ್ತಲ್ಲ, ಈ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಈಗ ದೇವರಾಜ ಶ್ರೀ ಕಡಬೂಭೂಮಿ ಇದನ್ನ ಗುಂಡರಾಜ್ಯ ಮಾಡಿ ಬಿಡೋದು ಶುರುವಾಗುತ್ತೆ. ಆಡಿದ್ದೆ ಆಟ ಆಡ್ಲಿಕ್ಕೆ ಬಿಡೋದು ಸುಲಭವಾಗಿ. ಈ ವಿಚಾರಗಳು ಹಾಲಿ ಶಾಸಕರ ಗಮನದಲ್ಲಿದೆಯಾ? ಗಮನದಲ್ಲಿದೆ. ಕೌನ್ಸಿಲಲ್ಲಿ ಚರ್ಚೆ ಆಗಿದೆ, ತಮಗೂ ಎಲ್ಲ ಗೊತ್ತಿದೆಯಲ್ಲ, ತಾವು ಎಲ್ಲ ಸಾಮಾನ್ಯ ಇದಾಗಿ ಬಂದಿರೋದ್ರ ಬಗ್ಗೆ ಗೊತ್ತಿದೆಯಾ ಶಾಸಕರಿಗೆ? ಸಾಯಂಕಾಲ ಗಮನಕ್ಕೆ ನಾವು ತರೋದಕ್ಕೆ ಮುಂಚೆ ಅವ್ರು ಬ್ಯಾಕ್ ಸ್ಟ್ಯಾಂಡ್ ಅವ್ರಿಗೆ ಬಂದು ಗಮನಿಸಿದ್ರು. ಅದಕ್ಕೆ ಶಾಸಕರು ನಿಮಗೂ ಜಾಗ ಕೊಡಬೇಕು, ಕೊಡ್ತೀವಿ, ಅದನ್ನು ಮಾಡಬೇಕು, ಮಾಡ್ತೀವಿ, ಅದು ನಗರಸಭೆ ಜಾಗ, ಸಾರ್ವಜನಿಕ ಕ್ಷೇತ್ರ ದೃಷ್ಟಿಯಿಂದ ನೀವು ಅಡ್ಡಿಪಡಿಸಬಾರ್ದು ಅಂತ ಕೂಡ ಹೇಳೋರೆ. ಅದರಿಂದ ನಾಳೆ 6ನೇ ತಾರೀಕು ಜನರಲ್ ಬಾಡಿ ಇದೆ, ಅವತ್ತು ಶಾಸಕರು ಇರ್ತಾರೆ, ಎಲ್ಲ ಇರ್ತಾರೆ. ನಿರ್ಣಯ ತಗತ್ತೆ. ಟೊಬ್ಯಾಕೋ ವಿಚಾರಕ್ಕೆ ಡಿಲ್ಲಿಗೂ ಮಾತಾಡಬೇಕು. ನಾಳೆ ಬರ್ತಾರೆ. ಏನಾಗಿದೆ 30-40 ವರ್ಷದ ಒಂದು ಚಟ ಇದೆ ಇಲ್ಲಿ. ಯಾವುದೇ ಒಂದು ಯಾವುದೋ ಒಂದು ಸಮುದಾಯದ ಭವನಗಳಾಗಲಿ, ಒಂದು ಧರ್ಮದ ಭವನಗಳಾಗಲಿ, ಒಂದು ಸರ್ಕಾರಿ ಕಟ್ಟಡಗಳಾಗಲಿ, ಈಗ ನಗರಸಭೆ ಕಟ್ಟಡ ಇದು ಬಿಲ್ಡಿಂಗ್ಗಳಷ್ಟೇ ಕೌನ್ಸಿಲ್ಗಳನ್ನ ತಗೊಳ್ಳೋದು, ಅದನ್ನ ಎಷ್ಟೋ ಪಟ್ಟು ಹೆಚ್ಚಾಗಿ ಇಸ್ಕೊಳ್ಳೋದು. ಇಲ್ಲಿ ಯಾವುದೋ ಒಂದು ಈಗ ಒಂದು ಕಮ್ಯುನಿಟಿ ಅವರೇ ಇರಲಿ, ಅವ್ರುಗಳು ಯಾವುದೋ ತಗೊಳ್ಳೋದು, ಅದಕ್ಕೊಂದು ಡೊನೇಷನ್ಸ್ ತಗೊಳ್ಳೋದು, ಅದು ಅಲ್ಲಿರೋ ಟ್ರಸ್ಟಿಗಳೇ ತಗೊಳ್ಳೋದು, ಅವರು ಅದನ್ನ ಬೇಕಾಬಿಟ್ಟಿ ಬಾಡಿಗೆ ಕೊಡೋದು. ಇಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಸ್ಥಳೀಯ ವ್ಯಾಪಾರಸ್ಥರುಗಳಿಗೆ ಅಷ್ಟು ಅಡ್ವಾನ್ಸ್ಗಳು, ಅಷ್ಟು ಡೆಪಾಸಿಟ್ಸ್ಗಳು ಕೊಟ್ಟು ವ್ಯಾಪಾರ ಮಾಡಕ್ಕಾಗ್ತದೆ. ಅಲ್ಲ, ನಾವು ಹರಾಜು ಮಾಡಿದೀವಿ 1,10,000 ರೂಪಾಯಿ ತನಕ ಒಂದು ಮಳಿಗೆ ಹೋಗಿದೆ. ಆದ್ರೆ ಆ ಹರಾಜು ಪ್ರಕ್ರಿಯೆನ ಕೆಲವರು ಕೇಳಿ ಹೈಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಸಿ ಅದನ್ನ ಕ್ವಶನ್ ಮಾಡಿಸ್ತಾರೆ. ಕ್ವಶನ್ ಮಾಡಿಸಿದಾಗ ಅಲ್ಲಿ ನಾವು ನೇಮಿಸ್ಕೊಂಡಿರ್ತೀವಲ್ಲ ವಕೀಲರು, ಅವ್ರಿಗೆ ಇಲ್ಲಿಂದ ಒತ್ತಡ ಹೋಯ್ತದೆ. ಒತ್ತಡ ಹೋಗಿ ಅವ್ರಿಗೆ ಅವರು ಯಾರು ಒತ್ತಡ ಇರ್ತಾರೆ ಅವ್ರ ಅನುಕೂಲಕ್ಕೆ ತಕ್ಕಂತೆ ಅಲ್ಲಿ ಮಾಡ್ಕೊಡ್ತಾರೆ. ಕೊನೆಗೆ ನಗರಸಭೆಗೆ ದಂಡ ಹಾಕ್ತಾರೆ, ಹೈಕೋರ್ಟ್ ದಂಡ ಹಾಕುತ್ತೆ. ಆ ರೀತಿಯ ವ್ಯವಸ್ಥೆನ ತಂದಿಟ್ರು. ಅವ್ರಿಗೆ ಅಲ್ಲಿರೋರಿಗೆ ಮಾಡ್ಕೊಡ್ಬೇಕಂತ. ಈಗ ಇರ್ತಕ್ಕಂಥ ಬಾಡಿಯವರೇ ನಾವು ಯಾರು ಕೂಡ ಮಾಡಿಲ್ಲ. ನೌಕರರು ಮತ್ತೆ ಅವತ್ತಿನ ಯಾರು ಹುಣಸೂರಿನ ಚೀಫ್ ಇದ್ರು, ಚೀಫ್ ಅಂತ ನಾನೇ ತಿಳ್ತೀವಿ, ಅವರು ಇದಕ್ಕೆ ಕಾರಣಕರ್ತರು. ನೀವು ಆನ್ಲೈನ್ ಬಿಡ್ತಾನೆ ಮಾಡಿದವತ್ತು, ಆನ್ಲೈನ್ ಅಲ್ಲ, ಅದೇ ಓಪನ್ ಮಾಡಿದ್ರು. ನೀವು ಅವ್ರಿಗೆ ಕೊಡ್ಬೇಕಿತ್ತು. ನೀವೇ ಯಾಕೆ ಅದನ್ನ ಈಗ ಅವ್ರು ಹರಾಜು ಕೂಗ್ದ 1,10,000 ರೂಪಾಯಿ ನೀವು ಕೊಡ್ಬೇಕಿತ್ತು. ಇಲ್ಲ ನಾವು ಡೆಪಾಸಿಟ್ ಮುರ್ಕೊಂಡು ಏನಾದ್ರು ಮಾಡ್ಬೇಕಿಲ್ಲ. ಈಗ ಅವ್ರು ಎಂಜಾಯ್ಮೆಂಟ್ ಇರ್ತಾರೆ. ಅವರು ಈಗ ಆಲ್ರೆಡಿ ಎಂಜಾಯ್ಮೆಂಟ್ ಇರ್ತಾರೆ. ಹೋಗಿ ಕೋರ್ಟ್ ಎಷ್ಟು ಬೇಕಂದ್ರೆ ಈಗ ಅವನು ಅಪ್ಲಿಕೇಶನ್ ಹಾಕೋನೇ ಇಲ್ಲ ಹೈಕೋರ್ಟ್ ಅಲ್ಲಿ. ನಾನು ಹಾಕಿಲ್ಲ, ನನಗೆ ಗೊತ್ತಿಲ್ಲ, ನಾನು ರಾಜಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳ್ತಾನೆ ಸುರೇಶ್ ಕುಮಾರ್ ಅನ್ನೋರು. ಅವ್ರ ಹೆಸರಲ್ಲಿ ಅಪ್ಲಿಕೇಶನ್ ಹಾಕೋರೆ. ಈ ತರ ಪರಿಸ್ಥಿತಿ ತಂದಿದ್ದಾರೆ. ನೀವೇ ನಗರಸಭೆಯಿಂದ ನಿಯೋಜನೆ ಮಾಡ್ಕೊಂಡಿದ್ರು ವಕೀಲರು ಬೆಂಗಳೂರಿನಲ್ಲಿ. ವಕೀಲರಿಗೆ ಒತ್ತಡ ಇರೋದು, ಯಾವುದೇ ತರ ಕೇಸನ್ನು ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ ಅಂತ ಒಂದು ದುಮಾನ ಇದೆ. ಅದಕ್ಕೆ ಈಗ ಬದಲಾವಣೆ ಮಾಡಿದ್ದೀವಿ ಬೇರೆಯವ್ರನ್ನ. ಹಾಗಾಗಿ ನಗರಸಭೆ ಆಸ್ತಿಗಳೆಲ್ಲ ಬೇರೆಯವ್ರ ಪಾಲಾಗ್ತದೆ. ಹೌದು ಹೌದು. ಅದಕ್ಕೆ ನೀವು ಸಾಮಾನ್ಯ ಸಭೆಯಲ್ಲಿ ಯಾಕೆ ಚರ್ಚೆ ಮಾಡೋದಕ್ಕೆ ಚರ್ಚೆ ಮಾಡಿ ಬೇರೆಯವ್ರನ್ನ ತೋಟದನ್ನವ್ರನ್ನ ನೇಮಕ ಮಾಡಿದೀವಲ್ಲ, ಅದೇನಾಯ್ತು ಅಂದ್ರೆ ಒಂದು ಟೆಕ್ನಿಕಲ್ ಇಶ್ಯೂಸ್ ಸಣ್ಣದಾಗಿ ಹಳೆ ಕೇಸ್ನೆಲ್ಲ ಇನ್ನೋರೇ ನಡೆಸಲಿ, ಅವ್ರಿಗೆ ಫೀಸ್ ಕೊಟ್ಬಿಟ್ಟಿದ್ವಿ, ಮತ್ತೆ ಅವ್ರಿಗೂ ಆಗ್ಬಿಟ್ಟಿದೆ, ಅವ್ರಿಗೆ ಗೊತ್ತಿದೆ ಮಾಡ್ತಾರೆ, ಹೊಸ್ದಾಗಿ ಬರೋರು ಇವ್ರು ಕೊಡಿ ಅಂತ ಅಧಿಕಾರಿಗಳು ಹೇಳಿದ್ರು. ಅದಕ್ಕೆ ಈಗ ಇರ್ತಕ್ಕಂಥ ಕೇಸು ದುಡ್ಪಾಡಕ್ಕೆ ಹೋಗ್ಲಿ, ಅದು ಅಷ್ಟುಗಳಾರು ಅಟ್ಲೀಸ್ಟ್ ಕೇಸ್ನಾರು ಗೆಲ್ಬೇಕಲ್ಲ ಅವ್ರು ಬೇಡ, ಅವ್ರಿಗೆ ಕೊಡ್ಬೇಕಂತೇಳಿ. ಈಗ ನಿಮ್ಮ ನಗರಸಭೆ ಅದು ಈಗ ಅವ್ರ ಪಾಲಂತೆ ಆಗಿದೆ ಅಲ್ಲ, ಯಾವುದು ಸರ್? ಹಳೆ ಕರ್ನಾಟಕ ಬ್ಯಾಂಕು ಟೋಟಲಿ ಹೇಳ್ತೀನಿ. ಅಲ್ಲಿ ಇರ್ತಕ್ಕಂಥ ಅವತ್ತಿನ ಕೌನ್ಸಿಲ್ ಬಾಡಿ ಯಾರಿದ್ರು ಅವ್ರಿಗೆ ನಾಲೆಡ್ಜ್ ಇತ್ತೋ ಏನೋ ಗೊತ್ತಿಲ್ಲ, ಅಧಿಕಾರಿಗಳಿಗೆ ನಾಲೆಡ್ಜ್ ಇತ್ತೋ ಗೊತ್ತಿಲ್ಲ. 250 ಸರ್ವೆ ನಂಬರು 16 ಎಕರೆ ಏನು ಬರ್ತದೆ, 16 ಎಕರೆ 33 ಗುಂಟೆ ಬೌಂಡ್ರಿ ಏನು ಬರ್ತದೆ, ಆ ಬೌಂಡ್ರಿ ವ್ಯಾಪ್ತಿಗೆ ಅದು ಬರ್ತದೆ. ಅದನ್ನ ನಾವು ಪರಿಶೀಲನೆ ಮಾಡಿ ಮೂಲಕ ಅಂದಾಜುಗಳನ್ನ
ಫೈಂಡ್ ಔಟ್ ಮಾಡ್ಕೊಂಡು ಅದ್ರ ಪ್ರಕಾರ ಹೋಗಿದ್ರೆ ಕೋರ್ಟಲ್ಲಿ ಕೇಸ್ ಗೆಲ್ಬೋದಾಯಿತು, ನಮಗೆ ಪ್ರಾಪರ್ಟಿ ಅಂತ. ಇವ್ರು ಅದನ್ನ ಯಾರು ಮಾಡಿಲ್ಲ, ಅವನಿಗೆ ಮಾಲೀಕತ್ವ ಹೋಗ್ಬಿಟ್ಟು ಅಲ್ಲಿ ಟೆಕ್ನಿಕಲ್ ಪರ್ಸನ್ಗಳೇ ಇಲ್ಲ. ಸಂಬಂಧಪಟ್ಟ ರೆವಿನ್ಯೂ ಡಾಕ್ಯುಮೆಂಟ್ಗಳಿಗೆ ಯಾರಿಗೂ ಕೂಡ ನಾಲೆಡ್ಜ್ ಇಲ್ಲ. ಕೇಳೋದು ನಾನು ಒಬ್ಬ ಕೇಳಬೇಕು, ಬಯಸ್ಕೊಂಡ್ರೆ ಸಾರ್ವಜನಿಕರಿಂದ ನಾನು ಒಬ್ಬ ಬಯಸ್ಬೇಕು. ಒಂದು ಕಡೆಗೆ ಇವರೇ ಸರ್ವೆ ನಂಬರು ಅವ್ರ ಮಾಲೀಕ ಅಂತ ನಿಮ್ಮ ಅಡ್ರೆಸ್ಸಲ್ಲಿ ಹೇಳ್ತೀರಿ, ಇನ್ನೊಂದು ಕಡೆಗೆ 250 ಸರ್ವೆ ನಂಬರ್ 14 ಸರ್ಕಾರ ಮಾಲೀಕರು ಅಂತ ಹೇಳ್ತಾರೆ. ಈ ಗೊಂದಲಗಳಿದೆ. ಹಿಂಗೆ ಗೊತ್ತಿದೆಯಲ್ಲ, ನಿಂತು ಕೂಡ ಅದ್ರಲ್ಲಿ ಇದೆಯಲ್ಲ, ಅವ್ರದ್ದು ಇದೆ ಸರ್. ಇಂಟೆಕ್ ಹಾಕೊಂಡು ಉಸ್ತಾ ಕೂತಾನೆ. ಫೈನಲ್ ಆಗಿ ಈಗ ಸಾಹೇಬರು ಇವರ ಕಮಿಷನರ್ ಹತ್ರ ಮಾತಾಡೋದು ಇವಾಗ ಕೂಡಲೇ ಕ್ರಮ ತಗೋಬೇಕು ಅಂತ ಫೋನಲ್ಲಿ ಮಾತಾಡಿದ್ರೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳು ಸತೀಶ್ ಭಾಯ್ ಕಲರ್ ಜೆರಾಕ್ಸ್ ಮಾಡಿಸ್ಕೊಡ್ತೀನಿ. ಇದು ಜೆರಾಕ್ಸ್ ತೆಗೆದಿರೋ ಸರಿ ಇಲ್ಲ. ಅದೆಲ್ಲ ಡಾಕ್ಯುಮೆಂಟ್ ಕೊಡ್ಬೇಕು, ಯಾಕಂದ್ರೆ ಕೊಡ್ತೀನಿ. ಈಗಲೇ ಕೊಡ್ತೀವಿ, ಈಗ ಒಂದು ಅರ್ಥ ಆದ್ರೂ ಕೊಡ್ತೀವಿ. ಎಲ್ರಿಗೂ ಬೇಕಾ ಸ್ನೇಹಿತರೆ? ಸಾಕಾಗ್ತು ಎಲ್ಲರಿಗೂ ಬೇಕು. 15 ವರ್ಷ ಭಯ್ಯ ಸತೀಶ್ ಭಾಯ್, 15 ವರ್ಷ ಕೊಡ್ತೀನಣ್ಣ. ಕಲ್ಪತ್ರ ಎದುರುಗಡೆ ಡೈರೆಕ್ಟ್ ಸರ್ ಈಗ ಹೋಟೆಲ್ ಇದೆ. ಸ್ಪಷ್ಟತೆ ನೀಡಿದ ಹಾಸನಾದ ಸಮಾವೇಶ ಟೇಕ್ ಓವರ್ ಮಾಡಬೇಕು. ಈಗ ಕಲ್ಯಾಣ ಈಗ ನಮಗೆ ಕಾಂಗ್ರೆಸ್ ಅಹಿಂದ ಅಂತ ಅವ್ನು ಇನ್ನೂ ಅರ್ಥ ಆಗಿಲ್ಲ. ಯಾವುದೋ ಒಬ್ಬ ಕಾಂಗ್ರೆಸ್ ಲೀಡರ್ಗೆ ಒಂದು ಬೈಕ್ ಕೊಡು, ಈಗೆಲ್ಲ ಬೆರಕೆಯಾಗಿ ಏನೇನು ಆಗೋಗಿದೆ ಬಿಡಿ. ಕಾಂಗ್ರೆಸ್ ಲೀಡರ್ ಕೇಳಿ ಬೈಕ್ ಕೊಟ್ಟು ಏನು ಭಾಷಣ ಮಾಡ್ತಿದ್ದ? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ, ರೈತರೇ, ಮಹಿಳೆಯರು ಅಹಿಂದ ಎಂತಂದ್ರೆ ಹಾಗೆ ಬರೀ ಅಹಿಂದಾದೇವರು ನನಗೆ ಓಟ್ ಕೊಟ್ಟು ಗೆಲ್ಸಿರೋದು ಸಿ ಎಂ ಮಾಡಿದ್ರು. 136 ಜನ ಗೆಲ್ಸಿರಲ್ಲ, ಮೇಲ್ವರ್ಗದವ್ರು ಕೊಟ್ಟು ಬೇರೆ ಬೇರೆ ವರ್ಗದವ್ರು ಬರೀ ಅಹಿಂದವರೇ ನಮಗೆ. ಆದ್ರಿಂದ ಸಿದ್ದರಾಮಯ್ಯ ನನಗೆ ಅರ್ಥ ಆಗ್ತಾರೆ ಯಾವ ರೀತಿ ಹೋಗ್ತಾ ಇದ್ದಾರೆ. ನಾವು ಅದು ಸರಿ ಇಲ್ಲ. ದ ಸ್ಪಿರಿಟ್ ಆಫ್ ಸಚ್ ಇಸ್ ನಾಟ್ ಗುಡ್. ಅದರಿಂದ ಯಾವುದೇ ಸ್ಪಷ್ಟತೆ ಇಲ್ಲದೆ ಅದು ಸ್ವಾಭಿಮಾನಿ ಸಮಾವೇಶ. ಯಾವ ಸ್ವಾಭಿಮಾನಿ ಸಮಾವೇಶ? ಮೂಡಾದಲ್ಲಿ ಕೋಟ್ಯಾಂತರ ರೂಪಾಯಿ ಡ್ಯೂಟಿ ಹೊಡೆದು ಸರ್ಕಾರ, ಕೋಟ್ಯಾಂತರ ರೂಪಾಯಿ ನಾನೇ ಫಸ್ಟ್ ಅದನ್ನು ಎತ್ತವರು. ಅಷ್ಟೆಲ್ಲ ಆಗಿ ಇವತ್ತು ಕೂಡ ಬಂದಿದೆ. ಇಷ್ಟೆಲ್ಲ ಯಾವ ಸಿಂಹ ಸಮಾವೇಶ ಮಾಡ್ತೀರ ನೀವು? ಹೋಗಿ ಯಾವ ಮುಖಾವತ್ ಮಾಡ್ತೀರ ಹಾಸನದಲ್ಲಿ? ಇವತ್ತು ಇಡೀ ಮುಖ್ಯಮಂತ್ರಿಗಳ ಪತ್ನಿಯವರ ಹೆಸರನ್ನೇ ಹೇಳಿದೆ ಇವ್ರದ್ದು ಅಕ್ರಮ ಆಗಿದೆ ಅಂತೇಳಿ. ಅದರ ಲೋಕಾಯುಕ್ತಕ್ಕೂ ರಿಪೋರ್ಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ, ಸಿದ್ದರಾಮಯ್ಯ ಆಗಲಿ ಅವರ ಸರ್ಕಾರ ಆಗಲಿ ಯಾವುದೇ ರೀತಿಯ ಸ್ಪಂದನೆ ಕೊಡ್ತಾ ಇಲ್ಲ. ನಾನು ಹೇಳ್ತಿಲ್ಲ, ಕರ್ನಾಟಕ ರಾಜ್ಯದ ವಿಚಿತ್ರ ಅಂದರೆ ಮಂತ್ರಿಗಳು, ಜಿಲ್ಲಾ ಮಂತ್ರಿ ಮಹಾದೇವ್, ನಮ್ಮ ಧನ ಮಂತ್ರಿ ಯಾರು ವೆಂಕಟೇಶ್, ಏನೂ ಆಗಿಲ್ಲ. ಮೂಡಾದಲ್ಲಿ ಏನೂ ಆಗಿಲ್ಲ. ಸುಮ್ಮನೆ ಏನ್ರಿ? ಅರೆ ಗವರ್ನರ್ ಇಂಟರ್ವೆನ್ಷನ್ ಆಗಿ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಲೋಕಾಯುಕ್ತ ಇಂಟರ್ವೆನ್ಷನ್ ಆಗಿದೆ, ಇಡಿ ಇಂಟರ್ವೆನ್ಷನ್ ಆಗಿದೆ. ಇಷ್ಟೆಲ್ಲ ಆಗಿದ್ದು ನೀವು ಮಂತ್ರಿಗಳಾಗಿ ಜನರಿಗೆ ಸುಳ್ಳು ನಾಚಿಕೆ ಆಗಲ್ಲ. ಇಬ್ಬರಿಗೂ ಏನಾಗಿದೆ? ಏನಾಗಿದೆ? ಇಂಥ ಲಜ್ಜೆಗೆಟ್ಟ ಮಂತ್ರಿಗಳು ನೋಡಲಿಲ್ಲ ಅನ್ಕೊಂಡು. ಅದು ಸಹಜ ಕ್ರಿಯೆ ಅಂತ ಅವ್ರು ಅನ್ಕೊಂತಾರೆ. ಜನ ಇದು ಅಯೋಗ್ಯರ ಕ್ರಿಯೆ ಅಂತಾರೆ. ಟೂ ಮಚ್. ಏನೂ ಆಗಿಲ್ಲ. ಏನಾಗಿದೆ? ಕೂಡ ಹಗರಣನೇ ಅಲ್ಲ ಅಂತ ಇನ್ಚಾರ್ಜ್ ಮಿನಿಸ್ಟರ್. ಆಮೇಲೆ ಮಹಾದೇವಪ್ಪ ಅದು ಹೇಳ್ತಿದ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ. ಸೊ ನೀವು ಸಂವಿಧಾನ ಬೆಳಗ್ಗೆ ಇದ್ರೆ ಮುಂದಾಗ್ತಾ ಇದೆ. ಸಂವಿಧಾನ ಏನಾಗ್ತಾ ಇದೆ ಮೈಸೂರು ಮೂಡದಲ್ಲಿ? ಸಂವಿಧಾನ ಏನು ಹೇಳ್ತದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಪ್ರೊಟೆಕ್ಟ್ ದ ಲ್ಯಾಂಡ್ಲೆಸ್, ಪ್ರೊಟೆಕ್ಟ್ಸ್ ದ ಹೌಸ್ಲೆಸ್,
ಮೂಡ್ ಐಸ್ ಫಾರ್ ಲ್ಯಾಂಡ್ಲೆಸ್ ಅಂಡ್ ಹೌಸ್ಲೆಸ್, ಪೆನಿಲೆಸ್. ಅಲ್ಲೇನಾಗ್ತಾ ಇದೆ? ಇದೇನಾ ನಿಮ್ಮ ಮಂತ್ರಿಗಳು ಮಾತಾಡುವಂಥದ್ದು? ಇದೇನಾ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಷನ್? 700 ಕೋಟಿ ಅಂತಲ್ಲ ಸರ್, 700 ಕೋಟಿ ಒಟ್ಟು 5,000 ಕೋಟಿ ಮೇಲಾಗಿದೆ. ಆಮೇಲೆ ಸ್ಟೇಟ್ಮೆಂಟ್ ಮಾಡಿದ್ದೆ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ರೂಪಾಯಿ ಒಂದು ಎಂಥದ್ದು ಚಿನ್ನ ಬೆಳ್ಳಿ ವಜ್ರಗಳು ಬೀದಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನ ಕಾಲದಲ್ಲಿ ಎಷ್ಟು ಗೊತ್ತೆ ಸುಮ್ಮನೆ 1,000 ರೂಪಾಯಿ ಒಂದು ಸೈಟು, 1.5 ಕೋಟಿ ರೂಪಾಯಿ ಸೈಟು 1,000 ರೂಪಾಯಿ. ಅವ್ರು ಹೆಂಡತಿ ಕೊಟ್ಟಿರಲ್ಲ 14 ಸೈಟ್, ಎಷ್ಟು 1,000 ರೂಪಾಯಿ ಒಂದು ಸೈಟು. ಏನ್ರಿ ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಇಷ್ಟೊಂದು ಚೀಪ್ ಆಗಿ. ಯಾರು ಧ್ವನಿಗೊಳಿಸ್ತಾ ಇಲ್ಲ ಸರ್, ಅದೇ ಬೇಸರ. ನನಗೆ ಸರ್ ಯಾರು ಧ್ವನಿ ಗುರುಸ್ತಾರೋ ಬಿಡ್ತಾರೋ, ನಾವು ಹೇಳೋದು ಹೇಳ್ತಾ ಇದ್ದೀವಿ. ಧ್ವನಿ ಗುಡಿಸೋದು ಅಂತ ಏನ್ ಮಾಡ್ತೀರಿ? ಎಲ್ಲರೂ ಒಂದೊಂಥರ ಆಬ್ಲಿಗೇಷನ್ ಇದೆ. ಏನಪ್ಪ ನಾಳೆ ಅವ್ರ ಮನೆ ಬಾಗಿಲು ಹೋಗಿ ಯಾಕೆ ಹೋಗು, ಬಿಗಿ ಜನ ಎಲ್ಲ ಹೋಗ್ಬಿಟ್ರೆ ಅವ್ರ ಮನೆ ಬಾಗಿಲು 82,000 ಜನ ದುಡ್ಡು ಕಟ್ಟಿ ಸೈಟಿಗೆ ಕಾಯ್ದಾಕ್ತಿದ್ರು. ಯಾರು ಒಬ್ಬ ರಾಜಕಾರಣಿ ಪಬ್ಲಿಕ್ ಪರ್ಸೆಪ್ಷನ್ ಅಂತ ಇಲ್ಲವೇ ಇಲ್ಲ. ಏನಿದೆ ಇವತ್ತು ಪಬ್ಲಿಕ್ ಪರ್ಸೆಪ್ಷನ್? ಏನ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬಿಟ್ರೆ ನಮಗೊಂದು 23 ಸೈಟ್ ಕೊಡ್ತೇನೆ ಅಂತ TV ಜನ ಮಾತಾಡ್ತೀವಿ. 5 ಜನ ಏನಾಯ್ತು? ಅಯ್ಯೋ ನಮಗೆಲ್ಲ ಸೈಟ್ ಕೊಡ್ತೀನಿ ಅಂತ ಅನ್ಕೊಂಡ್ರೆ ಎಲ್ಲ ಒಂದು ಹೆಡ್ತಿಗೆ ಬರುತ್ತೆ. ದಟ್ ಈಸ್ ದಿ ಪಬ್ಲಿಕ್ ಪರ್ಸೆಪ್ಷನ್. How are you going to overcome that? ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ವಿಫಲ ಆದ. ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ವಿಫಲ ಆದ. 3 ಪಕ್ಷದವರು ಸೈಟ್ ತಗೊಂಡವ್ರೆ. ಕಾಂಗ್ರೆಸ್, JDS, BJP ಎಲ್ಲಾ ಪಕ್ಷದವರು ತಗೊಂಡು. ಇಲ್ಲ ಸರ್, ಕೋರ್ಟು ಡಿಸಿಷನ್ ಕೊಟ್ಟಿರ್ತಕ್ಕಂಥ ಕ್ಲಾಸಿಕ್ ಕೇಸ್ ಇತ್ತು. ಹಾಗಿದ್ರು ಸರ್ಕಾರನ ಅಲ್ಲಾಡ್ಸಕ್ಕೆ ವಿರೋಧ ಪಕ್ಷಗಳಿಗೆ ಆಗಲಿಲ್ಲ ಅನ್ನೋದು. ಸರ್ ನಾನು ಐ ಆಮ್ ಬೇಸಿಕಲಿ ಅಡ್ವೊಕೇಟ್. ಕೆಲಸ ಮಾಡೋದು ವೈರಾಗಿ ಭಾಳ ದೊಡ್ಡ ಕಲ್ತಿದ್ದು ಶೇಷಾದ್ರಿ ಈಗ ಅಯ್ಯೋ ನನಗೆ ಜೂಸ್ ಸ್ಟೂಡೆಂಟ್ಸ್ ಪಾಠ ಮಾಡುವುದು ಶಾರದಾಸ್ ರಾಮರಾವ್ ಕಾನ್ಸ್ಟಿಟ್ಯೂಷನ್, ನಾಗಪ್ರಸನ್ನ ಎಷ್ಟು ಚೆನ್ನಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಅದು ನಿಮ್ಮ ಶಿಕ್ಷೆ, ಅದು ಜಡ್ಜ್ಮೆಂಟ್ ಹೇಳಿದಲ್ವ, ನಥಿಂಗ್ ಬಟ್ ಪ್ರಾಸಿಕ್ಯೂಷನ್. ನನಗದೇನಪ್ಪ ಸಿದ್ದರಾಮಯ್ಯನವರ ಒಟ್ಟಿಗೆ ಲಾಯರಾಗಿ ಕೆಲಸ ಮಾಡಿಲ್ಲ. ಅದ್ಯಾವ ಸೀಮೆಯಲ್ಲಿ ಆಗೋ ಒಂದು ನನಗೂ ಅರ್ಥ ಆಗ್ತದೆ. ಓದ್ತಾರೆ ಬರೀ ಅದನ್ನು ಉಡಾಫಿ ಥರ ತೊಗೊಂಡ್ಬಿಟ್ಟು ಹೋಯ್ತು. ಇನ್ನು ಹಾಸನ ಸಮಾವೇಶ ಏನಾದ್ರು ಸಾಕಷ್ಟು ಮೇಜರ್ ಸರ್ಜರಿ ಆಗುತ್ತೆ ಅಂತ ಹಾಸನ ಸಮಾವೇಶ ಆಗಲೇ AICC ತೀವ್ರ DK ಶಿವಕುಮಾರ್ ನಿನ್ನೆ ಟೈಮ್ಸ್ನವರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಳ ಒಪ್ಪಂದದ ಬಗ್ಗೆ. ಫಸ್ಟ್ ಟೈಮ್ ಅವ್ರು ಮಾತಾಡಿದ್ದಾರೆ. ನಾನು ಮೊನ್ನೆ ಹೇಳಿದ್ದು AICC ಡಿಸಿಷನ್ ಆಗಿದೆ 50-50 30 years 30 months ನೀವು 30 months. ಹಾಗಾದ್ರೆ ಶಿವಕುಮಾರ್ ಕಾಂಟ್ರಿಬ್ಯೂಷನ್ ಇಲ್ವಾ? 130 ಸೀಟ್ ಬರಲಿಕ್ಕೆ ಶಿವಕುಮಾರ್ ಕಾಂಟ್ರಿಬ್ಯೂಷನ್ ಇಲ್ವಾ? ಶಿವಕುಮಾರ್ ಇನ್ವೆಸ್ಟ್ಮೆಂಟ್ ಇಲ್ವಾ? ಶಿವಕುಮಾರ್ ಜಾತಿಯವರು ಏನೋ ನಮ್ಮ ಹುಡುಗ ಆಯ್ತಾನಪ್ಪ ಅಂತ ಅವರೆಲ್ಲ ಓಟ್ ಹಾಕ್ತೀವಿ ಒಬ್ಬರಿಗೆ ಸಮಾಜ. ಎಸ್ ಅವ್ರಿಗೆ ಕೊಡ್ಬೇಕು. ಇದು ನಾನು ಯಾವಾಗ ಆಗಿದೆ 1 ವರ್ಷ ಹಿಂದೆನೇ ಹೇಳಿದೆ ನಾನು. ಅದು ಹಿಂಬಾಲಕರಿಗೆ ಆ ಪ್ರಾಮಾಣಿಕತೆ ಇಲ್ವಲ್ಲ ಸರ್? ಅವ್ರ ಹಿಂಬಾಲಕರಿಗೆ ಆ ಪ್ರಾಮಾಣಿಕತೆ ಇಲ್ವಲ್ಲ. ಮುಂದ್ಗಡೆ ಇದ್ದವ್ರಿಗೆ ಪ್ರಾಮಾಣಿಕತೆ ಇದ್ದಿರ್ತಾರೆ, ಮುಂದ್ಗಡೆ ಇರೋದು. ಜೈ 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 ನಮ್ಮಲ್ಲಿ ಹೊಟ್ಟೆ
ನಮ್ಮ ಕುರುಬರು ಜೈ ಜೈ ಜೈ. ಹೌದು ಹುಲಿಯ ಆ? ಹೌದು ಹುಲಿಯ. ನಾನು ಎಲೆಕ್ಷನ್ನು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಆಯ್ತು. ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಕಲ್ಯಾಣ ಕರ್ನಾಟಕದ ಬೋರ್ಡ್ ಸಭೆ ಆಯಿತು. ನಾನು ಸಿದ್ದರಾಮಯ್ಯ ರೇವಣ್ಣಗೆ ಒಟ್ಟು ಹೋಗಿ ಜೈ ಜೈ ನಾನೇ ಮೈಕಿಟ್ಲು ಯಾಕೆ ಕೂಗ್ತಾ ಇದ್ದೀನಿ ನೀವು ಏನು ಸಿಕ್ತು ಕೂಗ್ತಾ ಇತ್ತು, ಏನು ಸಿಗಲಿಲ್ಲ ಅಂತ ಕೂಗ್ತಾ ಇತ್ತು. ನಾಚಿಕೆ ಆಗಲ್ಲ ನಿಮಗೆ? ಕಲ್ಯಾಣ ಕರ್ನಾಟಕ 8 ಜಿಲ್ಲೆಯಲ್ಲಿ ಜೊತೆಗೆ ಪಕ್ಕದ ಬಿಜಾಪುರ ಬೆಳಗಾಂ ಸೀಟಲ್ಲಿ ಒಂದೇ ಒಂದು ಸೀಟಲ್ಲಪ್ಪ ಕೊಟ್ಟರು ಕುರುಬರಿಗೆ. ನಾಚಿಕೆ ಆಗಲ್ಲ ನಿಮಗೆ? 60% ರಾಜ್ಯದ ಕುರುಬರು ಇರೋದೇ ಇಲ್ಲಿ. ಒಂದು ಟಿಕೆಟ್ ಸಾಕು, ಅದಕ್ಕೆ ಕೂಗ್ತಾ ಇದ್ರೆ ಸಾಕು ಒಂದೇ ಅಂತ. ಆಗ ಸ್ವಲ್ಪ ಒಂದು ಯೋಚನೆ ಮಾಡಲಿಕ್ಕೆ ಏನಾಯ್ತದು, ನೆಕ್ಸ್ಟ್ ಪಾರ್ಲಿಮೆಂಟ್ ಭಾಳ ಕಡಿಮೆ ಕಾಂಗ್ರೆಸ್ ಜನ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿ. ನಾವು ಹೇಳಲೇಬೇಕಾದ್ರೆ ನಮ್ಮ ಹುಡುಗರಿಗೆ ಏನಾಯ್ತಪ್ಪ ನಿಮಗೆ, ಯಾಕೆ ಹಿಂಗೆ ಕೂಕು? ಏನು ಕುರುಬರಿಗೆ ಒಂದು ಮೆಡಿಕಲ್ ಕಾಲೇಜ್ ಸಿಗ್ತಾ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತಾ, ಒಂದು ಫಾರ್ಮಸಿ ಕಾಲೇಜ್ ಸಿಗ್ತಾ, ಹೆಮ್ಮೆಯಿಂದ ಹೇಳಿ ನಮ್ಮದು ಮೆಡಿಕಲ್ ಕಾಲೇಜ್ ಹೋಗ್ತೀವಿ. ಸರ್ ಇನ್ನೊಂದು, ಮತ್ತೆ ತಾವು ಈಗ JDS ವರಿಷ್ಠ ಅಂತ ದೇವೇಗೌಡರು ಬಳಿಗೆ ತಾವು ಹೋಗಿ ಈಗ ತಾವು ಈಗ BJP-ಯಲ್ಲಿಲ್ಲ, ಕಾಂಗ್ರೆಸ್ಸಲ್ಲಿಲ್ಲ, JDS-ಅಲ್ಲಿ ಇದ್ದೀರಾ ಅಂತ ನಾವು ಭಾವಿಸ್ತಾ ಇದ್ದೀವಿ. ಈಗ ನಾಳೆದ್ದು ಕರೆದಿರುವಂತ ಒಂದು ಸಭೆ ಕರೆದಿರಲ್ಲ HD ಕುಮಾರಸ್ವಾಮಿ ಅವರು, ಈ ಒಂದು 18 ಶಾಸಕರದ್ದು ಎಲ್ಲ ಒಂದು ಸಭೆ ಕರೆದಿರಲ್ಲ. ನಾನು BJP MLC, ಬಟ್ ತಾವು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ. ನಾನು ಎಲ್ಲ ಪಾರ್ಟಿ ಸಭೆಗೂ ಹೋಗಿಲ್ಲ. ಬಟ್ ವಸ್ತು ಸ್ಥಿತಿ ಹೇಳ್ತಾವೆ. BJP ತಪ್ಪು ಮಾಡಿದೆ, ಎಸ್ ತಪ್ಪು. JDS ತಪ್ಪು ಮಾಡಿದೆ, ಎಸ್ ತಪ್ಪು. ಕಾಂಗ್ರೆಸ್ ಮುಖ್ಯಮಂತ್ರಿ ತಪ್ಪು ಮಾಡಿದ್ಯಾ, ಎಸ್ ತಪ್ಪು. ಇಷ್ಟು ಹೇಳ್ತಾ ಹೋಗ್ತಾ ಇದ್ದೀನಿ ನಾನು. ಯಾರಾದ್ರೂ ರಿಪ್ಲೈ ಮಾಡ್ತಾ ಇದ್ದೀವಲ್ಲ, ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ನಾನು ಅಷ್ಟು ಕಿಟ್ಕೊಂಡಿಲ್ಲ. ನಾನು ಅಲ್ಲಿ ಯಾವಂತ ಹೋಗಿ ನಾನು ಯಾವ ಅಧಿಕಾರ ಸಾಕು, ಐ ಹ್ಯಾವ್ ಎಂಜಾಯ್. ಜನ ನನಗೆ ಎಲ್ಲ ರೀತಿಯ ಜವಾಬ್ದಾರಿ, ಅಧಿಕಾರ ಅಂತ ಹೇಳೋದು, ಜವಾಬ್ದಾರಿ ಕೊಟ್ಟಿಲ್ಲ, ನಾನು ನಿರ್ವಹಿಸಿ ಪ್ರಾಮಾಣಿಕವಾಗಿ ನಿರ್ವಹಿಸಿ. ಈಗೇನು ಸಲಹೆ ತಮ್ಮದು ಸರ್? JDS-ನವ್ರಿಗೆ ಏನು ಸಲಹೆ ತಮ್ಮದಿಲ್ಲ? JDS-ನವ್ರಿಗೆ ಸಲಹೆ JDS ಅಧ್ಯಕ್ಷ ಆಗಿದ್ದು, ರಾಜ್ಯಾಧ್ಯಕ್ಷ. ಯಾಕೆಂತಂದ್ರೆ ನಾನು ಬಹಳ ಸರಿ ಹೇಳ್ತೀನಿ, ಈ ರಾಜ್ಯದಲ್ಲಿ ನನಗೆ ಯಾರಾದ್ರೂ ಮರ್ಜಿ ಇದ್ರೆ ದೇವರಾಜ ಹಿಂಗೆಲ್ಲ ನಮ್ಮ ಮರ್ಜಿದು. ಯಡಿಯೂರಪ್ಪ ನಮ್ಮ ಮರ್ಜಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡ್ಬೋದು, ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡ್ಬೋದು, ನಮ್ಮ ಮರ್ಜಿ. ನೇರವಾಗಿ ಧೈರ್ಯವಾಗಿ ಥ್ಯಾಂಕ್ ಯು ಸರ್. ಸರ್